नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मौ व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये श्रीरुण्डुतु गणमुடையான் பாரன்னச்சொன்ன பயமொழியுள்ளூரும் பிரதானே அமயாதோ தாரணியில் வாழ்வார்க்குவானேர கோமளவம் வாழ்வு ನ್ಯಾಸಂಶಿತಿ ಶ್ಲೋಕ ಹೇಳ್ಕೊಳ್ಳೋಣ, ಆಮೇಲೆ ವ್ಯಾಖ್ಯಾನ ಕೊಡೋಣ. ಯಾರಾದ್ರೂ ಹೇಳಂಗಿದ್ರೆ ಹೇಳ್ತಾರೆ. ಸಿದ್ಧಂ ಸತ್ ಸಂಪ್ರದಾಯ ಸ್ಥಿರಧಿಯಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಯಾರು ಹೇಳಿದ್ರ? ನಾನು ಹೇಳ್ತೀನಿ. ಹಾ ಹೇಳಮ್ಮ. ಸಿದ್ಧಂ ಸತ್ ಸಂಪ್ರದಾಯ ಸ್ಥಿರಧಿಯಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ನನ್ನ ಜೊತೆ ಹೇಳ್ಕೊಂಡೋದು ಸಾಕು, ಟೈಮ್ ಆಗ್ಬಿಡುತ್ತೆ ನಾ ಹೇಳೋದಕ್ಕೆ. ಇದೆಲ್ಲ ಹೇಳ್ಕೊಟ್ಟಿರೋದ್ರಿಂದ ನನ್ನ ಜೊತೆ ಹೇಳಮ್ಮ, ಪರವಾಗಿಲ್ಲ. ಸತ್ವಸ್ಥಂ ಸತ್ಯವಾಚಂ ಸಮಯ ನಿಯತಯ ಸಾಧು ವೃತ್ಯ ಸಮೇತಂ. ಕಷ್ಟ ಆಗುತ್ತೆ ಹೇಳಕ್ಕೆ? ಇಲ್ಲ ಮಾಮ. ಹಾ ಹೇಳ್ಬರೋದಿಲ್ಲ. ದಂಭಾಸೂಯಾದಿ ಮುಕ್ತಂ ಜಿತ ವಿಷಯ ಗಣಂ ದೀರ್ಘಬಂಧುಂ ದಯಾಲುಂ ಸ್ಕಾಲಿತ್ಯ ಶಾಸಿತಾರಂ ಸ್ವಪರಹಿತ ಪರಂ ದೇಶಿಕಂ ಭೂಷ್ಣುರೀಪ್ಸೇತ್ ಅಜ್ಞಾನಧ್ವಾಂತರೋಧಾತ್ ಅಘಪರಿಹರಣಾದಾತ್ಮಸಾಮ್ಯಾವಹತ್ವಾತ್ ಜನ್ಮತ್ವಧ್ವಂಸಿ ಜನ್ಮ ಪ್ರದಗರಿಮತಯಾ ದಿವ್ಯದೃಷ್ಟಿಪ್ರಭಾವಾತ್ ನಿಷ್ಪ್ರತ್ಯೂಹಾ ನೃಶಂ ಸ್ಯಾತ್ ನಿಯತರಸತಯಾ ನಿತ್ಯಶೇಷಿತ್ವಯೋಗಾತ್ ಆಚಾರ್ಯಃ ಸದ್ಭಿರಪ್ರತ್ಯುಪಕರಣಧಿಯಾ ದೇವವತ್ ಸ್ಯಾತ್ ಉಪಾಸ್ಯಃ ಸದ್ಬುದ್ಧಿಃ ಸಾಧು ಸೇವೀ ಸಮುಚಿತಚರಿತಃ ತತ್ವಬೋಧಾಭಿಲಾಷೀ ಶುಶ್ರೂಷುಸ್ತ್ಯಕ್ತಮಾನಃ ಪ್ರಣಿಪತನಪರಃ ಪ್ರಶ್ನಕಾಲಪ್ರತೀಕ್ಷಃ ಶಾಂತೋ ದಾಂತೋನುಸೂಯುಃ ಶರಣಮುಪಗತಃ ಶಾಸ್ತ್ರವಿಶ್ವಾಸಶಾಲೀ ಶಿಷ್ಯಪ್ರಾಪ್ತಃ ಪರೀಕ್ಷಾಂ ಕೃತವಿದಭಿಮತಂ ತತ್ವತಃ ಶಿಕ್ಷಣೀಯಃ ಸ್ವಾಧೀನಾಶೇಷಸತ್ತಾ ಸ್ಥಿತಿಯತನಫಲಂ ವಿದ್ಧಿ ಲಕ್ಷ್ಮೀಶಮೇಕಂ ಪ್ರಾಪ್ಯನ್ನಾನ್ಯಂ ಪ್ರತೀಯಾಹ ನ ಚ ಶರಣತಯಾ ಕಂಚಿದನ್ಯಂ ವೃಣೀಯಾಗ ಏತಸ್ಮಾದೇವ ಪುಂಸಾಂ ಭಯಮಿತರದಪಿ ಪ್ರೇಕ್ಷಮೋಜ್ಜೀಸ್ತದಾಜ್ಞಾಂ ಇತ್ಯೇಕಾಂತೋಪದೇಶಃ ಪ್ರಥಮಮಿಹ ಗುರೋಃ ಏಕಚಿತ್ತೇನ ಧಾರ್ಯಃ ಮೋಕ್ಷೋಪಾಯಾರ್ಹತಾಯೇವಂ ಭವತಿ ಭವಭೃತಾಂ ಕಸ್ಯಚಿತ್ ಕ್ವಾಪಿ ಕಾಲೇ ತದ್ವದ್ಭಕ್ತಿ ಪ್ರಪತ್ಯೋರಧಿಕೃತಿ ನಿಯಮಃ ತಾದೃಶಾ ಸ್ಯಾತ್ ನಿಯತ್ಯಾಂ ಶಕ್ತಾಶಕ್ತಾದಿ ತತ್ತತ್ಪುರುಷ ವಿಷಯತಃ ಸ್ಥಾಪ್ಯತೆ ತದ್ವ್ಯವಸ್ಥಾಂ ಯಚ್ಚಾಹುಸ್ತದ್ವಿಕಲ್ಪಃ ಸಮ ಇತಿ ಕತಿಚಿತ್ ತತ್ಫಲಸ್ಯಾವಿಶೇಷಾತ್ ಸಾನುಕ್ರೋಶೆ ಸಮರ್ಥೆ ಪ್ರಪದನಂ ಋಷಿಭಿಃ ಸ್ಮರ್ಯತೆ ಭೀಷ್ಟಸಿದ್ಧ್ಯೈ ಲೋಕೇಪ್ಯೇತತ್ ಪ್ರಸಿದ್ಧಂ ನ ಚ ವಿಮತಿರಿಹ ಪ್ರೇಕ್ಷತೆ ಕ್ವಾಪಿ ತಂತ್ರೇ ತಸ್ಮಾತ್ ಕೈಮುತ್ಯ ಸಿದ್ಧಂ ಭಗವತಿ ತು ಭರನ್ಯಾಸ ವಿದ್ಯಾನುಭಾವಂ ಧರ್ಮಸ್ಥೇಯಾಶ್ಚ ಪೂರ್ವೇ ಸ್ವಕೃತಿಷು ಬಹುಧಾ ಸ್ಥಾಪಯಾನ್ಚಕ್ರುರೇವಂ ಶಾಸ್ತ್ರ ಪ್ರಾಮಾಣ್ಯವೇದಿ ನನು ವಿಧಿ ವಿಷಯೇ ನಿರ್ವಿಶಂಕಾಧಿಕಾರಿ ವಿಶ್ವಸ್ಯಾङ्ಗಭಾವೆ ಪುನರಿಹ ವಿದುಷಾ ಕಿಂ ಮಹತ್ವಂ ಪ್ರಸಾದ್ಯಂ ಮೈವಂ ಘೋರಾಪರಾಧೈಃ ಸಪದಿ ಗುರುಫಲೆ ನ್ಯಾಸಮಾತ್ರೇಣ ಲಭ್ಯೆ ಶಂಕಾಪಾರ್ಷ್ಣಿಗ್ರಹಾರ್ಹಾಂ ಶಮಯಿತುಮುಚಿತಾಂ ಹೇತುಭಿಸ್ತತ್ತದರ್ಹೈಃ ನೇಹಾಭಿಕ್ರಾಂತನಾಶೋ ನ ಎರಡು ಪಾಠ ಇದೆ. ನೇಹಾಭಿಕ್ರಮನಾಶೋ ಅಂತಿದೆ, ನೇಹಾಭಿಕ್ರಾಂತ ಎರಡು ಹೇಳ್ಕೋಬೋದು.
मेहाभिक्रान्तनाशो न च विहतिरिह प्रत्यवायो भवेत् इत्युक्तं कैमुत्यनीत्या परपदनविषये योजितं शास्त्रविद्भिः तस्मात् क्षेत्रे तदर्हे सुविदितसमयैर्देशिकैः सम्यगुक्तं मन्त्राख्यं मुक्तिबीजं परिणतिवशतः कल्पते सत्फलायाम् न्यासः प्रोक्तोऽतिरिक्तं तप इति कथितः स्वद्वरश्चास्य कर्ता अहिर्बुद्ध्योऽपि अन्ववादीत् अगणिदिविशदामुत्तमं गुह्यमेतत् साक्षात् मोक्षाय चासौ श्रुत इह तु मुधा बाधशङ्का गुणाढ्यैः तन्निष्ठो शननिष्ठां प्रभुरतशयितुं कोटिकोट्यं शतोऽपि रक्षापेक्षा स्वसाह्य प्रणयवति भरन्यास आज्ञादिदक्षे दृष्टा नात्र प्रपत्युव्यवहृतिः इह तन्मेलने लक्षणं स्यात् गेहागत्यादिमात्रे निपततु शरणागत्यभिख्योपचारात् यद्वेकानार्थभावात् भवति हि विविधः पालनीयत्वहेतुः। ಆರನೇ ಶ್ಲೋಕ ಹೇಳ್ಕೊಂಡಿದ್ವಿ. ಆರನೇ ಶ್ಲೋಕ ಪೂರ್ತಿ ಆಗ್ಲಿಲ್ಲ ಅನ್ಸುತ್ತಲ್ಲ, ಸ್ವಲ್ಪ ಬಾಕಿ. ಐದನೇ ಶ್ಲೋಕ ಮಾತ್ರ ಸರ್ ಹೇಳ್ಕೊಂಡಿದ್ದು. ಐದನೇ ಶ್ಲೋಕ ಯಾರ್ಯಾರಲ್ಲಿ ಶರಣಾಗತಿ ಮಾಡ್ಬೇಕು, ಯಾವ ತರ ಮಾಡಿದ್ರೆ ಫಲಿಸುತ್ತೆ ಅಂತ. ಆರನೇದು ಮೇಲಿನ ಅರ್ಥನೂ ಹೇಳಲಿಲ್ಲ. ಹೌದಾ? ಹೌದು ಸರ್. ಆರನೇ ಶ್ಲೋಕ ಆದಂಗೆ ಗ್ಯಾಪ್ ಕೊಡ ನನಗೆ. ಓಕೆ, ಇಲ್ಲ ಇಲ್ಲ, ಆರನೇದು ಹೇಳಿದ್ದೀನಿ. ಐದನೇದು ಮಾತ್ರ ಇನ್ನು ಆಗ್ಬೇಕಲ್ವಾ? ಹೌದು ಸರ್, ಅದು ಅದೇ ಯಾರಿಗಾಗಿ ಯಾರಲ್ಲಿ ಶರಣಾಗತಿ ಯಾವ ತರ ಮಾಡ್ತಾರೆ ಅಂತ 22 ಅದು ಕಥೆಗಳು ಹೇಳಿದ್ರಲ್ಲ ಸರ್. ಆರನೇದು ಆಯ್ತು ಸರ್, 7 ಶುರು ಮಾಡ್ಬೇಕು. 6 ಆಯ್ತು ಸರ್. ಇವ್ರು ನೀವು 6 ಆಯ್ತು ಅಂತಾರೆ, ಇವ್ರು 6 ಆಗ್ಲಿಲ್ಲ ಅಂತಾರೆ. ಇಲ್ಲ, 6 ಆಯ್ತು ಸರ್, ನಾನು ಬರ್ಕೊಂಡು ನಾನೇ ಹೇಳ್ತೀನಿ ತಾಳಿ, ನಂಗೆ ಗೊತ್ತಾಗುತ್ತೆ ಎಲ್ಲಿ ನಿಲ್ಸಿದ್ದೀನಿ ಅಂತ. ನೋಡ್ತೀನಿ. ಆರನೇದು ಹೇಳಿದ್ದೀನಮ್ಮ. ಆರನೇದ್ರಲ್ಲೇ ದ್ರೌಪದಿ ಇದೆಲ್ಲ ಬರೋದು 6ನೇ ಶ್ಲೋಕ. ಅದು ಅದರಲ್ಲೇ ಇನ್ನೂ ಪೂರ್ತಿ ಆಗ್ಲಿಲ್ಲ. ಅದರಲ್ಲಿ ಆ ನ್ಯಾಯವನ್ನ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅದರಲ್ಲಿ ಅಂದ್ರೆ ಈ ಭಗವಂತನಲ್ಲಿ ಈ ಶರಣಾಗತಿ ಮಾಡೋದಕ್ಕೆ ಅದು ಹೇಗೆ ಅದು ಇಷ್ಟು ಸುಲಭವಾಗಿ ಸಿಕ್ಬಿಡುತ್ತೆ ಅನ್ನೋದಕ್ಕೆ ಆ ಸಂದೇಹ ಬರುತ್ತೆ ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಲೋಕರೀತಿಯಾಗಿ ಯಾರೆಲ್ಲಾದ್ರೂ ನಾವು ಒಬ್ಬರಲ್ಲಿ ನಾವು ಶರಣಾಗತಿ ಮಾಡಿದರೆ ಫಲಿಸುತ್ತೆ. ಅದು ಒಂದು ದಕ್ಷರಲ್ಲಿ ಹೋಗಿ ನಾವು ಬೇಕಾದ ಹಣ ಬೇಕಾದ್ರೆ ಏನಾದರೂ ಅವನ್ನ ಫಲಿಸುತ್ತೆ. ಲೋಕಾರೂಢಿಯಾಗಿ ಫಲಿಸ್ಬೇಕಾದ್ರೆ ಇನ್ನು ಅದಕ್ಕೆ 22 ರಹಸ್ಯ ತ್ರಯಸಾರದಲ್ಲಿ ಅದಲ್ಲಿ ಕೇಳಿರುವಂತ 15 ಮತ್ತೆ ಅಭಯ ಪ್ರಧಾನ ಸಾರದಲ್ಲಿ ಹೇಳಿದಂಥದ್ದೆಲ್ಲವನ್ನು ಹೇಳಿದೆ ನಾನು ನಿಮ್ಗೆ. ಸರಿ, ಅದು ಸ್ವಲ್ಪ ಇವಳು ಬಹಳ ಫಾಸ್ಟ್ ಆಯ್ತು ಅಂತ ಹೇಳ್ತಾ ಇದ್ದೆ ಇವಳು, ಆದ್ರೆ ನಾನು ಮುಗಿಸ್ಬೇಕು ಅಂತ ಹೇಳ್ದೆ. ಯಾಕಂದ್ರೆ ಇದೆಲ್ಲ ಅಭಯ ಪ್ರಧಾನ ಸಾರದಲ್ಲಿ ನಿಮ್ಗೆ ಹೇಳಿದ್ದೀನಿ. ಅದು ಹಾಗಾಗಿ ಸ್ವಲ್ಪ ವೇಗವಾಗಿಯೇ ಹೇಳಿದೆ. ಅದು ಅದರಲ್ಲಿ ಏನು ಸಂದೇಹ ಇದ್ರೆ ಕೇಳಿ, ಸಂದೇಹ ಏನಿರದಲ್ಲ. ಕತೆ ತರ ಆದ್ರಿಂದ ಸಂದೇಹ ಬರೋಕ್ಕೆ ಸಾಧ್ಯವಿಲ್ಲ ಅದರಲ್ಲಿ. ಇವಾಗ ಏನಾಯ್ತು ಅಂದ್ರೆ ಒಂದು ಅವ್ರು ಹೇಳ್ತಾರೆ ಅದರಲ್ಲಿ, ಅವರು ಇದೆಲ್ಲ ಸಂದೇಹ ಏನು ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಎಲ್ಲೋ ನೇರವಾಗಿ ಭಕ್ತಿ ಯೋಗವನ್ನು ಹೇಳಿದ್ದಾರೆ ತವರ ಪ್ರಪತ್ತಿಯನ್ನು ಹೇಳಲಿಲ್ಲ. ಅವರು ಪ್ರಪತ್ತಿನ ಎಲ್ಲೂ ಹೇಳಿಲ್ಲ. ಅದರಲ್ಲಿ ಇಂಡೈರೆಕ್ಟ್ ಆಗಿ ಭಾಷ್ಯಕಾರರು ಪ್ರಪತ್ತಿಗೆ ಅದಕ್ಕೆ ಹಿಂದೆ ಹೇಳ್ತಾರೆ ತವರ. ಯಾತಕ್ಕೆ ಹೇಳಲಿಲ್ಲ ಅಂದ್ರೆ ಭಕ್ತಿ ಯೋಗದಲ್ಲಿ ಸಂದೇಹ ಇದೆ. ಎಲ್ಲೆಲ್ಲಿ ವೇದದಲ್ಲಿರೋ ಎಲ್ಲವನ್ನೂ ಹೇಳಿಲ್ಲ. ಎಲ್ಲೆಲ್ಲಿ ಸಂದೇಹ ಬರುತ್ತೋ ಅದಕ್ಕೆ ಮಾತ್ರ ಅವರು ವಿವರಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಸಂದೇಹವಿಲ್ವೋ ಅಲ್ಲಿ ಅದು ಹೇಳಕ್ ಹೋಗಿಲ್ಲ. ಹಾಗಾಗಿ ಅವರು ಅಲ್ಲಿ ಹೇಳಿಲ್ಲ ಅಂತ ಇಲ್ಲ ಅಂತ ಅರ್ಥವಲ್ಲ ಅದು. ಯಾಕೆಂದ್ರೆ ಅದಕ್ಕೆ ತೋರಿಸ್ತಾರೆ. ಅದಕ್ಕೆ ಇದು ವೇದದಲ್ಲೂ ಹೇಳಿದೆ, ಋಷಿ ಮುನಿಗಳು ಹೇಳಿದ್ದಾರೆ, ಆಮೇಲೆ ನಮ್ಮ ಪೂರ್ವಾಚಾರ್ಯರುಗಳು ಆಯ್ವಾರುಗಳೆಲ್ಲ ಹೇಳಿದ್ದಾರೆ ಅಂತ ಒಂದೊಂದಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ.
ಅದರಲ್ಲಿ ನಾವು ಇದರಲ್ಲಿ ಇದನ್ನ ಲೋಕಾರೂಢಿ ಆಗಿರುವಂತ ಸಿದ್ಧಿ ಆಗಿರೋದನ್ನ 22 ವ್ಯಾಖ್ಯಾನಗಳನ್ನ ನೋಡ್ಕೊಂಡ್ವಿ ಈ ಕಡೆಗೆ. ಅದರಲ್ಲಿ ಶ್ರುತಿನಲ್ಲೂ ಸಹ ಶ್ರುತಿನಲ್ಲೂ ನೇರವಾಗಿ ಬರುತ್ತೆ. ಅದರಲ್ಲಿ ಓಮಿತ್ಯಾತ್ಮಾನೈ ಯುಂಜೀತ ಅನ್ಬಿಟ್ಟು ಆತ್ಮ ಇದು ನ್ಯಾಸ ವಿದ್ಯೆ ಅಂತ ಅದನ್ನ ತೋರಿಸ್ತಾರೆ. 32 ಬ್ರಹ್ಮ ವಿದ್ಯೆಗಳಲ್ಲಿ ನ್ಯಾಸ ವಿದ್ಯೆಯೂ ಒಂದು. ಈ ನ್ಯಾಸ ವಿದ್ಯೆ ಬೇರೆ 31 ವಿದ್ಯೆಗಿಂತ ಸ್ವಲ್ಪ ಬೇರೆ ಆಗಿದೆ. ಹಾಗಾಗಿ ನ್ಯಾಸ ವಿದ್ಯೆಯನ್ನ ಅದು ಉಪಾಸನೆ, ಅಲ್ಲಿ ಉಪಾಸನೆ ಬರುತ್ತೆ, ಇಲ್ಲಿ ಉಪಾಸನೆ ಇಲ್ಲ. ಇಲ್ಲಿ ಉಪಾಸನೆ ಅಂದ್ರೆ ಭಗವಂತನ ಮನಸ್ಸಿನಲ್ಲಿ ಧ್ಯಾನ ಮಾಡೋ ಮಾನಸಿಕವಾಗಿ ಕ್ರಿಯೆ ಅಷ್ಟೇ. ಹಾಗಾಗಿ ಶ್ರುತಿನೇ ನೇರವಾಗಿ ಹೇಳ್ದು ಓಮಿತ್ಯಾತ್ಮಾನಂ ಯುಂಜೀತ ಅನ್ಬಿಟ್ಟು. ಆಮೇಲೆ ಅದನ್ನು ಹೇಳ್ತಾರೆ ದೇವಾನಾಂ ಗುಖ್ಯಂ ಅಂತ, ದೇವತೆಗಳು ಮುಖ್ಯವಾದದ್ದು ಇದು ಅನ್ಬಿಟ್ಟು ಅದರಲ್ಲಿ ಮಾಡಿ ಇದಲ್ಲಿ ಅನ್ಬಿಟ್ಟು ಇದು ತಪಸಾಂ ಅತಿರಿಕ್ತ ಮಾಹು ಅಂತ ಅದ್ರ ಮುಂದೆ ಶ್ಲೋಕದಲ್ಲೂ ಇದೇ 3ನೇ 8ನೇ 9ನೇ ಶ್ಲೋಕದಲ್ಲಿ ನೇರವಾಗಿ ತೆಗಿತಾರಲ್ಲ. ಇದು ಅತ್ಯಂತ ಅತಿರಿಕ್ತವಾದ ತಪಸ್ಸು ಅಂತ, ಶ್ರೇಷ್ಠವಾದ ತಪಸ್ಸು ಅಂತ ಶ್ರುತಿನೇ ಹೇಳುತ್ತೆ. ಅದೊಂದು ಹೇಳಿದೆ. ಆಮೇಲೆ ಮುಂಡಕ ಶ್ರುತಿನಲ್ಲಿ ಪ್ರಣವೋಧನು ಶರೋಕ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ ಅಪ್ರವತ್ತೇನ ವೇದ್ಯಂ ಶರವತ್ತನ್ಮಯೋ ಭವೇತ ಅನ್ಬಿಟ್ಟು ಅಂತ ಇದನ್ನು ಅನೇಕ ಸಲ ಹೇಳಿದ್ದೀನಿ. ಅಲ್ಲಿ ಪ್ರಣವವನ್ನೇ ಧನುಸ್ಸ ಇಟ್ಕೊಳ್ಳಿ, ಆತ್ಮವನ್ನೇ ಬಾಣವಾಗಿಟ್ಕೊಳ್ಳಿ, ಭಗವಂತನ ಪಾದಾರವಿಂದವನ್ನ ಗುರಿ ಇಟ್ಕೊಂಡ್ಬಿಟ್ಟು ನಿಮ್ಮ ಇದನ್ನ ಆತ್ಮವನ್ನ ಭಗವಂತನ ಸಮರ್ಪಣೆ ಮಾಡಿ ಅಂತ ಹೇಳುತ್ತೆ. ಅದಕ್ಕೆ ಅದು ಅಪ್ರಮತ್ತೇನ ವೇದ್ಯವ್ಯಂ ಅಂದ್ರೆ ಮಹಾವಿಶ್ವಾಸ. ಬೇರೆ ಯಾವುದು ವಿಚಲಿತನಾದ ಮನಸ್ಸು ಹೇಗೆ ಬಾಣ ಬಿಡುವಾಗ ಒಂದೇ ಕಡೆ ದೃಷ್ಟಿ ಏಕಾಗ್ರ ಚಿತ್ತತೆಯಿಂದ ಬಾಣವನ್ನು ಬಿಡ್ತಾರೋ ಆ ತರ ಯಾರು ಮ್ಯೂಟ್ ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಸರಿ. ಹಾಗಾಗಿ ಬ್ರಹ್ಮನಲ್ಲಿ ಬಿಡಿ ಅಂತ ಶ್ರುತಿ ಹೇಳುತ್ತೆ ಅದರಲ್ಲಿ. ಅದಲ್ಲದೆ ಆಮೇಲೆ ಇದರಲ್ಲೂ ಸಹ ನೇರವಾಗಿ ಹೇಳ್ಬೇಕಾದ ಅಂತರದಲ್ಲಿ ಯೋ ಬ್ರಹ್ಮ ವಿದದಾತಿ ಪೂರ್ವಂ ಅನ್ಬಿಟ್ಟು ಬ್ರಹ್ಮನಿಗೆ ತಸ್ಮೈ ಚ ಪ್ರಹಿಣೋತಿ ತಸ್ಮೈ, ಯಾರು ಬ್ರಹ್ಮವನ್ನ ಪಡೆದ್ನೋ ಅವನಿಗೆ ವೇದವನ್ನು ಹೇಳ್ಕೊಟ್ನೋ ಅಂತ ಅವನಿಗೆ ಹೇಳ್ತಾನೆ. ಅದಕ್ಕೆ ಅವನಿಗೆ ತಮ್ಮದೇವಂ ಆತ್ಮಬುದ್ಧಿ ಪ್ರಸಾದ್ಯ ಮುಮುಕ್ಷುವೈ ಶರಣಮಹಂ ಪ್ರಪದ್ಯೆ ಅಂತ, ಮುಮುಕ್ಷುವಾದವನು ಅಂತ ಭಗವಂತ ಶರಣ ಅಡಿಬೇಕು ಅಂತ ಶ್ರುತಿನಲ್ಲೇ ಹೇಳಿದೆ. ಹಾಗಾಗಿ ನ್ಯಾಸವಿದ್ಯೆ ಇದು ಹೊಸದಾಗಿ ಕಂಡು ಹಿಡಿದು ಬಂದಿದ್ದಲ್ಲ, ಶ್ರುತಿನಲ್ಲೂ ಸಹ ಹೇಳಿದೆ ಅಂತ ಅದನ್ನೆಲ್ಲ ತೋರಿಸ್ಕೊಟ್ರು ಅದಕ್ಕೆ. ಆಮೇಲೆ ಅದರಿಂದ ಬಂದ್ಬಿಟ್ಟು ಕಡೆಗೆ ನಮ್ಮ ಇದನ್ನ ಋಷಿ ಮುನಿಗಳು ಅದರಲ್ಲಿ ಆಗ್ಲೇ ವಾಲ್ಮೀಕಿ ಮಹರ್ಷಿ ಹೇಳಿದ್ವಿ, ಕಾಕಾಸುರ ವೃತ್ತಾಂತವನ್ನ, ವಿಭೀಷಣ ಶರಣಾಗತಿ ಅದೆಲ್ಲ ಅವ್ರು ಹೇಳಿದ್ದನ್ನ ಮತ್ತೆ ಅನೇಕ ಶರಣಾಗತಿಗಳನ್ನ ತೋರಿಸ್ಕೊಟ್ಟಿದ್ವಿ. ಅದೇ ದೀಪಿಕೆನಲ್ಲೇ ನಾವು ಅನುಭವಿಸಿದೀವಿ. ವಾಯಸ ಶರಣಾಗತಿ, ಅದೇ ಕಾಕಾಸುರ ಶರಣಾಗತಿ, ಆಮೇಲೆ ವಿಭೀಷಣ ಶರಣಾಗತಿ, ಭರತ ಶರಣಾಗತಿ, ಸುಗ್ರೀವ ಶರಣಾಗತಿ, ಹೀಗೆ ಎಲ್ಲ ಶರಣಾಗತಿನೂ ಅದ್ರಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ ನಾವು ಅದನ್ನ. ಹಾಗಾಗಿ ಋಷಿ ಮನಿಗಳಾದ ಅವರು ಸಹ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ಅಂದ್ಬಿಟ್ಟು ಅದನ್ನು ಆಯ್ತ ಕಡೆಗೆ. ಅದಾದ್ಮೇಲೆ ಇನ್ನು ನಮ್ಮ ಆಳ್ವಾರುಗಳನ್ನ ತಗೊಂಡ್ರೆ ನಮ್ಮ ಆಳ್ವಾರು ಅವರಿಗೆ ಪ್ರಪನ್ನರ ಜನಕೂಟಸ್ಥ ಅಂತ ಹೆಸರು ಅವರಿಗೆ. ಅವರು ಶರಣಾಗತಿ ಶಾಸ್ತ್ರವನ್ನ ಲೋಕಕ್ಕೆ ಪ್ರಚಾರ ಮಾಡೋದಕ್ಕೆ ಅವತರಿಸಿದಂತ ಅವರು ವಿಶ್ವಕ್ಸೇನ ಅಂಶವಾಗಿ ಬಂದವರು ಇವರು. ಹಾಗಾಗಿ ಅವರು ನೇರವಾಗಿ ಅವರನ್ನ ಇದರಲ್ಲಿ ಹೇಳಿದ್ದಾರೆ. ಅದಕ್ಕೆ ಅವರ 9ನೇ ದಶಕದಲ್ಲಿ ಬರ್ತೇನೆ. ಅದಕ್ಕೆ ಶರಣಮಾಹುಂ ತರದಾಳ್ ಅಡೈಂದಾರ್ಕೆಲ್ಲಾಂ ಮರಣಮಾನಾಲ್ ವೈಹುಂದಂ ಕೊಡುಕ್ಕುಂ ಪಿರಾನ್ ಅಂತ. ಶರಣಮಾಹುಂ ತನದಾಳ್, ಯಾರು ಭಗವಂತನ ತಾಳ್ ಅಂತ ಪಾದವನ್ನ ಅಡೈಂದಾರ್ ಶರಣಾಗತಿ ಮಾಡ್ತಾರೋ ಅವ್ರಿಗೆ ಮರಣದಾದ್ಮೇಲೆ ಅವರಿಗೆ ವೈಗುಂಧಂ ಕೊಡುಕೊಂಪಿರಾಮ್ ಅಂತ ನೇರವಾಗಿ ಆಳ್ವಾರೇ ಹೇಳಿದ್ದಾರೆ. ಹಾಗಾಗಿ ಇದು ಸ್ವತಂತ್ರ ಪ್ರಪತ್ತಿ ಅನ್ನೋದು ಸ್ವತಂತ್ರ ವಿದ್ಯೆ. ಇದು ಪ್ರಪತ್ತಿ ಅನ್ನೋದು ಬ್ರಹ್ಮವಿದ್ಯೆಗೂ ಬರುತ್ತೆ. ಬ್ರಹ್ಮವಿದ್ಯೆಯಲ್ಲಿ ಹಾಗಾಗಿ ಇದು ತೋರಿಸ್ಕೊಟ್ಟಿದ್ದಾರೆ. ಅವರು ಶರಣಾಗತಿಗೋಸ್ಕರ ಬಂದವರು ತೋರಿಸ್ಕೊಟ್ರ. ತಾವೇ 6ನೇ ದಶಕದಲ್ಲಿ ಶರಣಾಗತಿ ಮಾಡ್ತಾರೆ. ಇದರಲ್ಲಿ ಅಗಲ ಇಲ್ಲೇ ನಿರಿವೆ ಮೆನ್ನೆ ಅದರ ತಲೆಯ ಮೇಲೆ ಅದನ್ನ ಮಾಡ್ತಾರಲ್ಲ, ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಏನು ಅಂದ್ರೆ ಅದರಲ್ಲಿ ಕಡೆಗೆ ನಡಿಕ್ಕಿ ಅಮರಂದು ಪುಹುಂದೇನೆ ಅಂತ, ನಿನ್ನ ಪಾದಗಳಲ್ಲಿ ನಾನು ಶರಣಾಗತಿ ಮಾಡ್ತೀನಿ ಅನ್ಬಿಟ್ಟು ಅಂತ ಅದರಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ತಾವೇ ಆಚರಣೆ ಮಾಡಿ ಕೂಡ ತೋರಿಸ್ಕೊಟ್ಟಿದ್ದಾರೆ. ಈ ಪ್ರಣವೋಧನು ಶರೋಕ್ಯಾತ್ಮ ಅನ್ನೋದು ಸ್ವಾಮಿ ದೇಶಿಕನ್ ಅನೇಕ ತಮ್ಮ ರಹಸ್ಯಗಳ ತೋರಿಸಿದ್ದಾರೆ.
ಅಡೆಕಲ್ಪದ ಫಲದಲ್ಲಿ ನೇರವಾಗಿ ಈ ಮಂತ್ರವನ್ನೇ ಅರುಳ್ ವರದರ್ ನಿಲಯಲಕ್ಕಿಲ್ ಅಂಬೆನನ ನಮೈಂದೇನೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಅದು ವರದರ ಪಾದಾವರದಲ್ಲಿ ನಾನು ಬಾಣವಾಗಿ ಹೋಗಿ ಸೇರಿದೆ ನನ್ನ ಆತ್ಮವನ್ನ ಅಂತ ಈ ಪ್ರಣವೋಧನು ಶೈರೋಕ್ಯಾತ್ಮವನ್ನ ತಮಿಳು ಮಾಡಿದ್ದಾರೆ ಅಲ್ಲಿ ಅವರು. ಹಾಗಾಗಿ ಈ ಆಳ್ವಾರುಗಳು ಸಹ ಇದನ್ನ ತೋರಿಸ್ಕೊಟ್ಟು ಎಲ್ಲಾ ಬೇರೆ ಆಳ್ವಾರುಗಳ ಬರ್ತಾರೆ. ಮುಖ್ಯವಾಗಿ ನಮ್ಮ ಆಳ್ವಾರು ಇದು ಶರಣಾಗತಿಗೋಸ್ಕರವೇ ಅವರು ಅವತಾರ ಮಾಡಿ ಅವರೆಲ್ಲ ಇದರಲ್ಲೂ ಅನೇಕ ವಿಷಯಗಳನ್ನ ಪ್ರತಿಯೊಂದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಾಮಿ ಏನ್ ಹೇಳೋದಂದ್ರೆ ಅವರು ಇದು ಏನು ಅಂದ್ರೆ ಒಂದು ಅವರು ಇದು ಸ್ವತಂತ್ರ ವಿದ್ಯೆ ಅಲ್ಲ ಅಂದ್ಬಿಟ್ಟು ಅಂತ. ಯಾಕೆಂದ್ರೆ ಅವರು ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳ್ಬೇಕಾದ್ರೆ ಅದ್ರ ಭಾಷ್ಯಕಾರರು ಅದು ಭಕ್ತಿ ಯೋಗ, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಅದೆಲ್ಲ ಹೇಳ್ಬೇಕಾದ್ರೆ ಅದು ಸಿದ್ಧವಾದ ಅಂದ್ರೆ ನೀನು ಶರಣವಾಗು ಅಂತ ಹೇಳಿರೋದು ಅಂದ್ಬಿಟ್ಟು ಅದು ಅಂಗ ಪ್ರಪತ್ತಿಯಾಗಿ ಭಾಷ್ಯಕಾರ ವ್ಯಾಖ್ಯಾನ ಆ ತರ ಇದೆ. ಅದನ್ನ ಇಟ್ಕೊಂಡು ಹೇಳ್ತಾರೆ ಅದು ಅಂಗ ಪ್ರಪತ್ತಿಯೇ ತವರ ಸ್ವತಂತ್ರ ಪ್ರಪತ್ತಿ ಅಲ್ಲ ಅಂತ ಅದಕ್ಕೆ ತೋರಿಸ್ತಾರೆ. ಅಂಗ ಪ್ರಪತ್ತಿ ಹೌದು, ಅಲ್ಲಿ ಒಪ್ಕೊಳ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ, ಆ ಜಾಗದಲ್ಲಿ ಹೇಳಿದ್ದು. ಆದ್ರೆ ಸ್ವತಂತ್ರ ಪ್ರಪತ್ತಿಯೂ ಹೌದು. ಯಾಕಂದ್ರೆ ಸಾಕ್ಷಾತ್ ಭಾಷ್ಯಕಾರರೇ ಮಾಡಿ ತೋರಿಸಿದ್ದಾರೆ. ಮತ್ತೆ ಇದೆಲ್ಲ ಇದೆ ಅಂದ್ಬಿಟ್ಟು ಆಮೇಲೆ ಇವರು 9 ಸಂದೇಹ ಇಲ್ಲಿ ಎಲ್ಲವನ್ನೂ ಇಲ್ಲಿ ಪರೋಕ್ಷವಾಗಿ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಕಡೆಗೆ ನೇರವಾಗಿ ಇವರ ಸಂದೇಹವನ್ನು ನೇರವಾಗಿ ಇವರ ಅಬ್ಜೆಕ್ಷನ್ಸ್ ಅಂತ ಹೋಗ್ಬೋದು, ಅದನ್ನೆಲ್ಲ ತಗೊಂಡು ನಿಕ್ಷೇಪ ರಕ್ಷೆಯನ್ನು ರಕ್ಷಾಗಂತ ಮಾಡಿದ್ದಾರೆ. ಆದರೆ ಇದೆಲ್ಲ ಮುಗಿದ್ಮೇಲೆ ಅದೊಂದು ಸೂಕ್ಷ್ಮವಾಗಿ ಅನುಭವಿಸೋಣ. ಅದು ಆ 9 ಏನು ಹೇಗೆ ಅಂತ ಆ ನಿಕ್ಷೇಪ ರಕ್ಷೆಯಲ್ಲಿ ನೇರವಾಗಿ ಒಂದೊಂದಾಗಿ ವಿವಿಧವಾಗಿ ತೋರಿಸ್ಕೊಟ್ಟಿದ್ದಾರೆ. ಸರಿ ಇಲ್ಲ ಸರಿ ಇಲ್ಲ ಅಂತ ಇದರಲ್ಲೂ ತೋರಿಸ್ಕೊಟ್ಟಿದ್ದಾರೆ ಶರಣಾಗತಿ ಯಾವ ಸಂಹಿತೆಯಲ್ಲಿ. ಆದರೆ ಇದರಲ್ಲಿ ಪರೋಕ್ಷವಾಗಿ ತೋರಿಸಿದ್ದಾರೆ, ಅದ್ರಲ್ಲಿ ನೇರವಾಗಿ ಹೇಳಿ ತೋರಿಸ್ತಾರೆ ಅದು. ಹಾಗಾಗಿ ಇದು ಸ್ವತಂತ್ರ ವಿದ್ಯೆಯೂ ಹೌದು, ಅಂಗವಿದ್ಯೆಯೂ ಹೌದು. ಅವರು ಭಕ್ತಿ ಯೋಗ ಫಲಿಸೋದಕ್ಕೋಸ್ಕರ ಶರಣಾಗತಿ ಮಾಡ್ಬೋದು. ಈಗ ಶರಣಾಗತಿಯನ್ನು ಮೋಕ್ಷಕ್ಕೆ ಮಾತ್ರ ಅಲ್ಲ, ನಿಮಗೆ ಯಾವ ಒಂದು ಫಲ ಬೇಕು ಅದಕ್ಕೂ ಶರಣಾಗತಿ ಮಾಡ್ಬೋದು. ಶರಣಾಗತಿಯನ್ನು ಮಾತ್ರಕ್ಕೆ ಮೋಕ್ಷಕ್ಕೆ ಮಾತ್ರ ಅಂತ, ಮೋಕ್ಷಕ್ಕೆ ಮಾಡೋದು ಅತ್ಯುತ್ತಮವಾದದ್ದು. ಅದು ಪುರುಷಾರ್ಥ, ಪರಮ ಪುರುಷಾರ್ಥ ಮೋಕ್ಷಕ್ಕೆ ಮಾಡೋದು. ಬೇರೆ ಯಾವುದಕ್ಕಾದ್ರೂ ಮಾಡ್ಬೋದು ನಾವು ಶರಣಾಗತಿ, ತಪ್ಪೇ ಇಲ್ಲ ಅದರಲ್ಲಿ. ಹಾಗಾಗಿ ಅಲ್ಲಿ ಆಗಿರೋದು ಅಂಗ ಪ್ರಪತ್ತಿ, ಭಕ್ತಿ ಯೋಗ ವರ್ಧಿಸೋದಕ್ಕೋಸ್ಕರ ಮಾಡುವಂತಹದ್ದು. ಇಲ್ಲಿ ನ್ಯಾಸ ವಿದ್ಯೆ ಅನ್ನೋದು ಯಾಕಂದ್ರೆ ಶ್ರುತಿಯಲ್ಲಿ ಹೇಳಿರೋದು ನೇರವಾದ ವಿದ್ಯೆ, ನೇರವಾಗಿ ಸ್ವತಂತ್ರವಾದ ವಿದ್ಯೆ ಅದು ಅಂತ ತೋರಿಸ್ಕೊಡ್ತಾರೆ ಅದು. ಅದಾದ್ಮೇಲೆ ಆಮೇಲೆ ಅದನ್ನ ಹೇಳ್ತಾರೆ ಯಾತಕ್ಕೆ, ಆಮೇಲೆ ಅದನ್ನ ಹೇಳ್ತಾರೆ ಅದಲ್ಲಿ ಈ ಅನೇಕ ಇದನ್ನ 22 ಇದೆಲ್ಲ ಹೇಳಿದ್ವಲ್ಲ, ಅದರಲ್ಲಿ ಕೆಲವು ಭಗವಂತಂದು ಬರುತ್ತೆ ಅದರಲ್ಲಿ. ಅವನ ಭಗವಂತನ ಆಮೇಲೆ ಇದರಲ್ಲೂ ತೋರಿಸ್ತಾರೆ, ಭಗವಂತನ ವಾಣಿಯನ್ನು ತೋರಿಸ್ತಾರೆ. ಸಗದೇವ ಪ್ರಪನ್ನಾಯ ತವಾಸ್ಮೀಚಿತ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಂ ಏತದ್ ವ್ರತಂ ಮಮ ಅಂತ ನೇರವಾಗಿ ಭಗವಂತನ ಮಾತು. ಅದೇ ತರ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವಪಾಪ್ಯಭ್ಯೋ ಮೋಕ್ಷಯಿಷ್ಯಮಾಚೋ ಅದು ಭಗವಂತನ ಮಾತು. ಆಮೇಲೆ ಸ್ಥಿತೇ ಮನಸ್ಸು ಸುಸ್ವಸ್ಥೆ ಅಂತ ವರಹ ಚರ್ಮ ಶ್ಲೋಕದ ಹೇಳಿದಂಗೆ ಅದು. ತತಸ್ಥಂ ಪ್ರಿಯಮಾನಂತು ಕಾಷ್ಟಪಾಷಾಣ ಸನ್ನಿಪಂ ಅಹಂ ನಯಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ ಅಂತ ಹೇಳಿದಂತ ಅದು ಭಗವಂತನ ಮಾತು. ನೇರವಾಗಿ ಭಗವಂತನೇ ಹೇಳಿರುವಂತಹ ಅದು ಹೇಳಿದಾನೆ ಅದನ್ನ. ಯಾತಕ್ಕೆ ಅಂದ್ರೆ ಈ ಕೈಮುತ್ಯನ ಹೇಳ್ತಾರೆ. ಲೋಕದಲ್ಲಿ ಬೇರೆಯವರೆಲ್ಲ ಬೇರೆಯವ್ರನ್ನ ಮಾಡೋ ಶರಣಾಗತಿನೇ ಫಲಿಸ್ಬೇಕಾದ್ರೆ ಏನ್ ಭಗವಂತನ ಮಾಡಿದ ಫಲಿಸದೇ ಇರುತ್ತೆ ಅಂತ ಅದು ಕೈಮುತ್ತಿಗ ನ್ಯಾಯ ಅನ್ಬಿಟ್ಟು. ಯಾಕೆಂದ್ರೆ ಅವನು ಇದು ಹಿಂದೆ ಇದನ್ನ ದೀಪಿಕೆಯಲ್ಲಿ ಹೇಳಿದೆ, 5 ಭಗವಂತನ ಭಗವತ್ ಶಬ್ದಕ್ಕೆ 5 ವ್ಯಾಖ್ಯಾನವನ್ನು ಹೇಳಿದೆ ನಿಮಗೆ. ಅದರಲ್ಲಿ ಮುಖ್ಯವಾದೊಂದು ಜ್ಞಾನ ಬಲ ಐಶ್ವರ್ಯ ವೀರ್ಯ ತೇಜಸ್ ಅಶೇಂಶತಃ ಭಗವತ್ ಶಬ್ದ ವಾಚ್ಯಾನಿ ವಿನಾ ಹೇಯ ಗುಣೈರ್ ದೀಭಿಹಿ ಅಂತ ಇದು ವಿಷ್ಣು ಪುರಾಣದಲ್ಲಿ ಬರುವಂತದ್ದು. ಭಗವಂತನು ಎಲ್ಲ ಜ್ಞಾನ ಬಲ ಐಶ್ವರ್ಯ ತೇಜಸ್ವ ಇವು ಭಗವಂತನ 5 ಷಾಡ್ಗುಣ್ಯ ಅಂತ ಹೇಳ್ತಾರಲ್ಲ, ಇದು ಈ ಗುಣ ಉಳ್ಳವನಿಗೆ ಭಗ ಅಂತ, ಈ ಗುಣಕ್ಕೆ ಅದು ಉಳ್ಳವನು ಭಗವಾನ್. ಮತ್ತೆ ಇದರಲ್ಲಿ ಹೇಯ ಗುಣಗಳಿಲ್ಲ ಅಂತ ನೇರವಾಗಿ ತೋರಿಸಿದ್ದಾರೆ. ಹಾಗಾಗಿ ಭಗವತ್ ಶಬ್ದ ವಾಚನಲ್ಲಿ ಮಾಡುವ ಶರಣಾಗತಿ ಇಷ್ಟೆಲ್ಲ ಶಕ್ತಿ ಇರಬೇಕಾದ್ರೆ ಲೋಕದಲ್ಲಿ ಫಲಿಸುವುದೇ ಅಂತ ಒಂದು ವಾನರ ಕಾಕ ಇವರು ಶಿಬಿ ಇವರಂತ ಫಲಿಸುವಂತ ಭಗವಂತನ ಮಾಡಿದ ಫಲಿಸದೇ ಇರುತ್ತೆ. ಇದು ಖಂಡಿತ ಫಲಿಸುತ್ತೆ. ಇದರ ಮುಂದಿನ ಶ್ಲೋಕದಲ್ಲಿ 5 ಸಂದೇಹ ಏನು ಅದನ್ನು ತೋರಿಸ್ಕೊಳ್ತಾರೆ. ಅದರಲ್ಲಿ ಯಾವ ಸಂದೇಹನೂ ಇಟ್ಕೋಬೇಡಿ ಅಂತ ಅದು ಹೇಳ್ತಾರೆ ಕಡೆಗೆ ಅದಕ್ಕೆ. ಆಮೇಲೆ ಇದಾದ್ಮೇಲೆ ಇವಾಗ ಅದನ್ನ ಹೇಳ್ತಾರೆ ಕಡೆಗೆ ವಾಲ್ಮೀಕಿ ಹೇಳಿದ್ವಿ. ಆಮೇಲೆ ಈ ಭರತ ಮುನಿ ಅಂದ್ರೆ ಭರತ ಅಲ್ಲ, ಈ ನಾಟ್ಯಶಾಸ್ತ್ರವನ್ನು ಬರೆದಂತ ಭರತ ಮುನಿ ಅವನು ಅದನ್ನ ಹೇಳ್ತಾನೆ. ಅವನು ತನ್ನ ಇದರಲ್ಲಿ ತೋರಿಸ್ಕೊಡ್ತಾನೆ ಇದರಲ್ಲಿ
ಅದನ್ನು ತೋರಿಸ್ತಾರೆ. ಶ್ರುತಿ ಆಯ್ತು, ಸ್ಮೃತಿ ಇದು ಆಯ್ವಾಳದು ಆಯ್ತು, ಈಗ ಸ್ಮೃತಿಯನ್ನು ತೋರಿಸ್ತಾರೆ. ಅದರಲ್ಲಿ ಅನನ್ಯ ಸಾಧ್ಯೆ ಸ್ವಾಭೀಷ್ಟೆ ಮಹಾವಿಶ್ವಾಸ ಪೂರ್ವಕಂ ತದೇಕೋಪಾಯತ ಯಾಚ್ಯ ಪ್ರವೃತ್ತಿ ಶರಣಾಗತಿ ಅಂತ ಹೇಳ್ತಾರೆ. ಅದಕ್ಕೆ ಅನನ್ಯ ಸಾಧ್ಯ ಸ್ವಾಭೀಷ್ಟೆ, ಅದರಿಂದ ಯಾರಲ್ಲಿ ಬೇರೆ ಎಲ್ಲ ಇನ್ನು ಯಾರಲ್ಲೂ ಸಾಧ್ಯವಾಗದಿರುವಂಥದ್ದು ಅನನ್ಯ ಸಾಧ್ಯ. ಸ್ವಾಭೀಷ್ಟೆ ಸ್ವ ಅಭೀಷ್ಟೆ, ಅವರಿಗೆ ಇಷ್ಟವಾದಂತೂ ಅದು ತಮ್ಮ ಇಷ್ಟಪಟ್ಟು ಮಹಾವಿಶ್ವಾಸ ಪೂರ್ವಕ ಬಹಳ ಮುಖ್ಯವಾಗಿ. ಯಾಕೆಂದ್ರೆ ಈ ಮಹಾವಿಶ್ವಾಸ ಮುಂದಿನ 2 ಶ್ಲೋಕಗಳಲ್ಲಿ ಬರುತ್ತೆ, ಇದೆಲ್ಲ ಬರುತ್ತೆ. ಮಹಾವಿಶ್ವಾಸದಿಂದ ಮಹಾವಿಶ್ವಪೂರ್ವಕದಿಂದ ತದೇಕೋಪಯಾತ ಯಾಚ್ಯ ನೋಡಿ, ಯಾಚ್ಯ ಅಂತ ಪದ ಇದೆ ಅಲ್ಲಿ. ಯಾಚ್ಯ ಅಂದ್ರೆ ಯಾಚನೆ ಮಾಡಬೇಕು. ಶರಣಂ ರಜಾ ಅಂತ ಹೇಳಿದಲ್ಲ, ತವಾಸ್ಮೀಚಿತ ಯಾಚತೆ. ಆ ಯಾಚ ಅಂದ್ರೆ ಯಾಚ್ಯ ಅಂತ ಪದ ಇರೋದ್ರಿಂದ ಯಾಚ್ಯ ಅನ್ನೋದು ಯಾಚನೆ ಮಾಡೋದು ಅಂತ, ಕೇಳಬೇಕು ಅಂತ. ತದೇಕ ಉಪಾಯತ, ಅದು ಒಂದೇ ಉಪಾಯ. ಏಕ ಉಪಾಯತ ಅದು ಒಂದೇ ಉಪಾಯ ಅಂತ ಆಯ್ತು. ಒಂದೇ ಸಲ ಮಾಡುವ ಉಪಾಯ 2 ಅರ್ಥದಲ್ಲೂ ಆಗುತ್ತೆ. ತದೇಕ ಉಪಾಯತ ಯಾಚ್ಯ, ಅದಕ್ಕೆ ಪ್ರಪತ್ತಿ ಶರಣಾಗತಿ. ಈ ಪ್ರಪತ್ತಿಗೆ ಶರಣಾಗತಿ ಅಂತ ಹೆಸರು ಅಂದ್ಬಿಟ್ಟು ಭರತ ಮುನಿನೇ ನೇರವಾಗಿ ಹೇಳಿದ್ದು. ಅವರೆಲ್ಲ ಮುನಿಗಳು ಆ ಕಾಲದಲ್ಲಿ ಇದ್ದವರು. ಹಾಗಾಗಿ ಈ ಶರಣಾಗತಿ ಅನ್ನೋದು ಹೊಸದಾಗಿ ಏನು ಮಾಡಿದ್ದಲ್ಲ. ಭಾಷಿಕಾರರು ಇದ್ದದನ್ನೇ ಪ್ರಚಾರ ಮಾಡಿದ್ರೆ ತವರ ಅವರಾಗಿ ಇದು ಮಾಡಿದ್ದಲ್ಲ. ಅವ್ರು ಮಾಡಿಲ್ಲ ಅಂತ ಇದು ಭಿನ್ನಾಭಿಪ್ರಾಯ ಅವರಿಗೆ. ಅವ್ರು ಹೇಳಿಲ್ಲ ಅಂದ್ಬಿಟ್ಟು ಅಂತ ನೇರವಾಗಿ ಇಷ್ಟೆಲ್ಲ ಕಂಟೋಗ್ತಿ ಅಂತ ಹೇಳಿದ್ದಾರೆ. ಎಲ್ಲವನ್ನು ಅದನ್ನ ತೋರಿಸ್ಕೊಡ್ತಾರೆ. ಆಮೇಲೆ ವಿಷ್ಣು ಧರ್ಮದಲ್ಲೂ ಸಹ ಬರುತ್ತೆ. ವಿಷ್ಣು ಧರ್ಮ ಸಾಕ್ಷಾತ್ ಭಗವಂತ ಹೇಳಿದ್ದೆ ಅದು. ಶರಣಂಚ ಪ್ರಪನ್ನಾನಾಂ ತವಾಸ್ಮೀಚತ ಯಾಚತಾಂ. ನೋಡಿ, ರಾಮ ಹೇಳಿದ್ದೇನೆ ಇಲ್ಲಿ ಅದೇ ತರ ಬರುತ್ತೆ. ಪ್ರಸಾದೇ ಪಿತೃಹಂತ್ರೀಣಾಂ ಅಪಿ ಕುರ್ವಂತಿ ಸಾಧವಃ. ಅಂದ್ರೆ ಯಾರು ತವಾಸ್ಮೀಚಿತ ಯಾಚತಾಂ, ತವ ಅಸ್ಮಿ, ನಾನು ನಿನ್ನವನಾಗಿದ್ದೇನೆ ಅಂತ ಯಾರು ಯಾಚನೆ ಮಾಡ್ತಾರೋ ಅಂತಹ ಶರಣಾಗತ ಪ್ರಪನ್ನ, ಅಂತಹ ಪ್ರಪನ್ನರು ಒಂದು ವೇಳೆ ಅವ್ರಿಗೆ ಪಿತೃಹಂತ್ರೀಣಾಮಪಿ, ಅವರು ತಂದೆಯನ್ನೇ ವಧೆ ಮಾಡಿದ್ರು ಸಹ, ಅದಕ್ಕೆ ಮುಂಚೆ ಮಾಡೋದಕ್ಕೆ ಮುಂಚೆ, ಮಾಡಿದ ಮೇಲಲ್ಲ, ಮಾಡೋದಕ್ಕೆ ಮುಂಚೆ ಅವರ ಪಿತೃವಧೆ ಅಂದ್ರೆ ಪಿತೃವಧೆ ಮಾಡಬೇಕು ಅಂತ ಅರ್ಥ ಅಲ್ಲ ಇದರಲ್ಲಿ. ಒಂದು ವೇಳೆ ಅಂಥವ್ರಿಗೂ ಸಹ ಪಿತೃಹಂತ್ರೀಣಾಮಪಿ ಸಾಧವ ಪ್ರಸಾದೇ ಸಾಧವ ಕುರ್ವಂತಿ. ಭಗವಂತ ಅವ್ರಿಗೆ ಒಪ್ಕೊಂಡು ಅವರಿಗೆ ಪ್ರಸಾದವನ್ನ ಶರಣಾಗತಿಯನ್ನು ಕರ್ಮಿಸ್ತಾನೆ ಅಂತ ವಿಷ್ಣು ಧರ್ಮದಲ್ಲಿ ಹೇಳಿದೆ. ಅಂದ್ರೆ ಶರಣಾಗತಿ ಎಷ್ಟು ಒಂದು ಪವರ್ಫುಲ್ ಅನ್ನೋದಕ್ಕೋಸ್ಕರ, ಇದಕ್ಕೋಸ್ಕರ ತೋರಿಸೋದಕ್ಕೆ ಅದನ್ನು ಹೇಳ್ತಾರೆ ಅದಲ್ಲೇ. ಆಮೇಲೆ ಅದಾದ್ಮೇಲೆ ಕಡೆಗೆ ಇನ್ನು ಆಳವಂದಾರ್ ತಗೊಂಡ್ರ, ಈಗ ಹೇಳ್ಕೊಂಡು ಬರ್ತಾರೆ ಒಬ್ಬರಾಗಿ. ಈಗ ನಮ್ಮಾಳ್ವಾರ ಆಯ್ತು, ಈಗ ಮುನಿಗಳಾಯ್ತು, ವಾಲ್ಮೀಕಿಗಳಾಯ್ತು, ಲೋಕದಲ್ಲಿ ವ್ಯವಹಾರ ಆಯ್ತು, ಭಗವಂತ ಹೇಳಿದ್ದಾಯ್ತು, ಶ್ರುತಿ ಹೇಳಿದ್ದಾಯ್ತು, ಸ್ಮೃತಿ ಆಯ್ತು. ಇವಾಗ ನೇರವಾಗಿ ಇದರಲ್ಲಿ ಬರ್ತಾರೆ. ಇವಾಗ ಅದರಲ್ಲಿ ನೇರವಾಗಿ ಯಾರು ನಮ್ಮ ಆಳವಂದಾರ್ ಸ್ತೋತ್ರದಲ್ಲಿ ಆಳವಂದಾರು ಅವರು ಹೇಳಿದಂತ ಅದು ಅತ್ಯಂತ ಅದನ್ನ ತೋರಿಸ್ಕೊಡ್ತಾರೆ ಅದರಲ್ಲೇ. ಅದರ ಕಡೆಗೆ ಅವ್ರು ಹೇಳ್ತಾರೆ ಅದಕ್ಕೆ. ಆಮೇಲೆ ಅದಕ್ಕೆ ಮುಂಚೆ ಜಿತಂತ ಸ್ತೋತ್ರದಲ್ಲೂ ಬರುತ್ತೆ, ಅದನ್ನು ಹೇಳ್ಬೋದು. ಇಲ್ಲಿ ತಗೊಂಡಿಲ್ಲ ಅವರು ವ್ಯಾಖ್ಯಾನದಲ್ಲಿ, ಯಾಕಂದ್ರೆ ಜಿತಂತ ಸ್ತೋತ್ರ ಸಾಕ್ಷಾತ್ ಬ್ರಹ್ಮ ಮಾಡಿದ್ದು, ಆ ಬ್ರಹ್ಮನೇ ಮಾಡಿದ್ದು. ಮತ್ತೆ ಇದರಲ್ಲೂ ಮುಂದೆ ಬರುತ್ತೆ 120ನೇ ಸರ್ಗದಲ್ಲಿ ಬ್ರಹ್ಮ ಸ್ತೋತ್ರ ಮಾಡಿದಾರೆ ಭಗವಂತನ. ಅದರಲ್ಲೂ ಶರಣಾಗತಿ ಬರುತ್ತೆ. ಅದರಲ್ಲಿ ಶರಣಾಗತಿ ನೇರವಾಗಿ ಬರದೇ ಇದ್ರು ಅವನ ಇಂಡೈರೆಕ್ಟ್ ಆಗಿ ಬರುತ್ತೆ, ಅದು ನೋಡ್ಬೋದು ಮುಂದೆ ರಾಮಾಯಣದಲ್ಲಿ. ಅದರಲ್ಲಿ ಹೇಳ್ತಾರೆ ಸಂಸಾರಂ ಸಾಗರಂ ಘೋರಂ ಅನಂತ ಕ್ಲೇಶ ಭಾಜನಂ. ಇದರಲ್ಲೇ ಅದಕ್ಕೆ ತ್ವಾಮೇವ ಶರಣಂ ಪ್ರಾಪ್ಯ ನಿಸ್ತರಂತಿ ಮನೀಷಿಣಃ ಅಂತ. ಈ ಅತ್ಯಂತ ಘೋರವಾದ ಸಂಸಾರ ಇದೆಯಲ್ಲ, ಸಾಗರಂ ಘೋರಂ, ಇದು ಅನಂತ ಕ್ಲೇಶ, ಅನೇಕವಾದ ಕ್ಲೇಶದಿಂದ ಉಂಟದೊಂದು ಈ ಸಂಸಾರ ಸಾಗರ. ಇದನ್ನ ತ್ವಾಮೇವ, ಅದಕ್ಕೆ ತ್ವಾಮೇವ ಶರಣ, ನಿನ್ನನ್ನೇ ಶರಣ ಹೊಂದಿ ಶರಣಂ ಪ್ರಾಪ್ಯ ನಿಸ್ತರಂತಿ, ತರಂತಿ ಅಂತ ದಾಟೋದು, ನಿಸ್ತರಂತಿ ನಿಶೇಷೇಣ ತರಂತಿ ಅಂದ್ರೆ ಚೆನ್ನಾಗಿ ಈ ಸಮುದ್ರ ಸಾಗರವನ್ನ ಮನೀಷಿಣಃ ನಿಸ್ತರಂತಿ, ಈ ಮನುಷ್ಯರು ಸಮುದ್ರವನ್ನು ದಾಟ್ತಾರೆ ಶರಣಾಗತಿಯಿಂದ ನೇರವಾಗಿ ಹೇಳ್ತಾರೆ. ಆಮೇಲೆ ಸರದಾ ಚರಣ ದ್ವಂದ್ವಂ ರಜಾಮಿ ಶರಣಂತವ. ಅನೇಕ 6 ಜಿತಂತ ಸ್ತೋತ್ರ ಇದೆ. ಅದರಲ್ಲಿ ಎಲ್ಲ ಜಿತಂತ ಸ್ತೋತ್ರದಲ್ಲೂ ಸಹ ಒಂದೊಂದು ಶರಣಾಗತಿಗೆ ಸಂಬಂಧಪಟ್ಟ ವಾಕ್ಯಗಳು ಒಂದೇ ಬರುತ್ತೆ. ಅದನ್ನ ಹೇಳ್ತಾರೆ ಅದಕ್ಕೆ. ಆಮೇಲೆ ಆಳವಂದಾರು ಅಷ್ಟೇ ಹೇಳ್ತಾರೆ, ನಧರ್ಮ ನಿಷ್ಠೋಸ್ಮಿ, ಇದು ಬಂದಿದ್ದೆ ಅನೇಕ ಸಲ ಹೇಳಿದ್ದೇನೆ, ನಧರ್ಮ ನಿಷ್ಠೋಸ್ಮಿ ನಚಾತ್ಮವೇದಿ ನ ಭಕ್ತಿಮಾನ್ ತ್ವಚ್ಚರಣಾರವಿಂದೆ ಆಕಿಂಚಿನೋನ್ಯ ಗತಿಶರಣ್ಯ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ ಅಂತ. ಅದೆಲ್ಲ ಹೇಳ್ತಾ ಅಂದ್ರೆ ನಾನು ಧರ್ಮಿಷ್ಠನೂ ಅಲ್ಲ, ನಧರ್ಮ ನಿಷ್ಠೋಸ್ಮಿ ನಾಚಾತ್ಮವೇದಿ, ಆತ್ಮವನ್ನು ತಿಳ್ಕೊಂಡಿಲ್ಲ, ಒಳ್ಳೆ ಭಕ್ತಿ ಇದೆಯೋ ನ ಭಕ್ತಿಮಾನ್, ನನ್ನ ಭಕ್ತಿಯೂ ಇಲ್ಲ,
ಕಡೆಗೆ ಆದ್ರೆ ಒಂದೇ ಒಂದು ಮಾತ್ರ ಗೊತ್ತು, ನಿನ್ನ ತ್ವಚ್ಚಾರ ನಿನ್ನ ಚರಣಾರವೆಂದಲ್ಲಿ ಶರಣಾಗತಿ ಮಾಡಿದ್ದೀನಿ, ನಾನು ಆಕಿಂಚನ ಅನನ್ಯಗತಿ, ನಾನು ಆಕಿಂಚನ ಆಗಿದ್ದೇನೆ, ಅನನ್ಯಗತಿಗನಾಗಿದ್ದೀನಿ, ಅದರಿಂದ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ ಅಂತ ನೇರವಾಗಿ ಶರಣಾಗತಿಯನ್ನು ಆಳವಂದಾರು ತೋರಿಸಿದ್ದಾರೆ. ಅದಲ್ಲದೆ ಇನ್ನೊಂದು ಇದು ತೋರಿಸ್ತಾರೆ, ತೊದಂಗ್ರಿ ಬರುತ್ತೆ, ತೊದಂಗ್ರಿ ಉದ್ದೇಶ್ಯ ಕದಾಪಿ ಕೇನಚಿತ್ ಯಥಾ ತಥಾವಾಪಿ ಸಕೃತೋ ಕೃತಾಂಜಲಿ ತದೈವ ಮುಷ್ಣಾತ್ ಯಶುಭಾನ್ ಯಶೇಷತಃ ಶುಭಾನಿ ಪುಷ್ಣಾತಿ ಹೇಳ್ತಾರೆ, ನಜಾತು ಹೀಯತೆ ಅಂದ್ಬಿಟ್ಟು. ಇದರಲ್ಲಿ ಅಂಜಲಿ ಅಂದ್ಬಿಟ್ಟು ಈ ಒಂದೇ ಒಂದು ಶ್ಲೋಕದಿಂದ ಸ್ವಾಮಿ ದೇಶಿಕನು ಅಂಜಲಿ ವೈಭವ ಅಂತ ಒಂದು ಚಿಲ್ಲರೆ ರಹಸ್ಯನ ಮಾಡಿದ್ದಾರೆ. ಈ ಶ್ಲೋಕವನ್ನು ಇಟ್ಕೊಂಡೇ ಮಾಡಿದ್ದಾರೆ. ಬರೀ ಒಂದು ಅಂಜಲಿ ಮಾಡೋದು ಎಷ್ಟೊಂದು ನಮಗೆ ಪುಣ್ಯವಂತರತ್ತೆ ಅದಕ್ಕೆ. ಅದರಲ್ಲಿ ಅದು ಏನು, ತ್ವದಂಗ್ರಿ ಉದ್ದೇಶ್ಯ, ನಿನ್ನ ಚರಣಾರವಿಂದವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕದಾಪಿ ಕೇನಚಿತ್, ಯಾವ ಸಮಯದಲ್ಲೋ ಯಾವಾಗ್ಲೋ ಯಾವುದೋ ಒಂದು ಸಮಯದಲ್ಲಿ ಕೇನಚಿತ್, ಅದು ಯಥಾ ತಥಾವಾಪಿ, ಅದು ನಮಗೆ ಪ್ರಕಾರವಾಗಿ ಯಾವ ತರ ಮಾಡಬೇಕು ಅಂತ ತಿಳಿದೇ ಇಲ್ಲ. ಯಥಾ ತಥಾವಾಪಿ, ಏನೋ ಒಂದು ಅವನು ಶುಚಿಯಾಗಿರ್ತಾನೋ ಅಶುಚಿಯಾಗಿರ್ತಾನೋ ಗೊತ್ತಿಲ್ಲ, ಯಥಾ ತಥಾಪಿ ಸಕೃತೋ ಕೃತಾಂಜಲಿ, ಒಂದು ಸಲ ಮಾಡಿದ ಅಂಜಲಿ ಇದೆಯಲ್ಲ ಅದು ಹೇಳ್ತಾರೆ, ತದೈವ ಮುಷ್ಣಾತಿ ಅಶುಭಾನ್ ಅಶೇಷತ, ಅದು ನಮ್ಮಲ್ಲಿರುವ ಎಲ್ಲ ಅಶುಭವನ್ನು ಅಶೇಷವಾಗಿ ಪುಷ್ಣಾತಿ ತೆಗೆದಾಕ್ಬಿಡುತ್ತಂತೆ. ಅದು ಕಡೆಗೆ ಅಷ್ಟೇನಲ್ಲ, ಶುಭಾನಿ ಅಶುಭ ಮಾತ್ರ ತೆಗೆದಾಕೋದಲ್ಲ, ಶುಭಾನಿ ಪುಷ್ಣಾತಿ, ಶುಭವನ್ನು ಸಹ ಉಂಟು ಮಾಡುತ್ತೆ. ನಜಾತು ಹೀಯತೆ, ಅದು ಯಾವತ್ತೂ ಅದು ಹೀಯತೆ ಅಂದ್ರೆ ಅದು ಸೌದೋಗೋದಿಲ್ಲ ಅಂದ್ಬಿಟ್ಟು ಅದ್ರ ಹೇಳ್ತಾರೆ. ಆಮೇಲೆ ಅದೇ ಇನ್ನೂ ಶ್ಲೋಕದಲ್ಲಿ ಅಪರಾಧ ಸಹಸ್ರಭಾಜನಂ ಪತಿತಂ ಭೀವ ಭವರ್ಣ ಬೋಧರೆ, ನಾನು ಅಪರಾಧ ಸಹಸ್ರ, ಎಷ್ಟೋ ಜನ್ಮಗಳಲ್ಲಿ ಅಪರಾಧ ಮಾಡಿ ಈ ಭವಸಾಗರದಲ್ಲಿ ಬಂದು ಬಿದ್ದಿದ್ದೀನಿ, ಭವರ್ಣ ಬೋಧ, ಈ ಉದರದಲ್ಲಿ ಸಾಗರದ ಉದರದಲ್ಲಿ ಬಂದಿದ್ದೀನಿ. ಅದರಿಂದ ನಾನು ಅಗತಿಂ, ನನಗೆ ಬೇರೆ ಗತಿ ಇಲ್ಲ, ಅದರಿಂದ ಶರಣಾಗತಂ ಹರೇಹೇ ಕೃಪಯಾ ಕೇವಲ ಆತ್ಮಸಾಕುರು, ನೀನೇ ನನ್ನ ಕಾಪಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದು ಆಳವಂದಾರು ನಮ್ಮಾಳ್ವಾರ್ ತೋರಿಸಿದ್ರು, ಆಳವಂದಾರು ಕೂಡ ತೋರಿಸಿದ್ರು. ಇದು ಶರಣಾಗತಿ ಸ್ವತಂತ್ರ ಪ್ರಪತ್ತಿ, ಸ್ವತಂತ್ರವಾದ ವಿದ್ಯೆ ಅಂತ ಎಲ್ಲ ಇವರು ತೋರಿಸಿದ್ರು. ಎಷ್ಟು ಅದ್ಭುತ. ರಾಸತ್ರಸಾದಲ್ಲಂತೂ ಇದನ್ನ ಬಹಳ ವಿಶೇಷವಾಗಿ ಎಷ್ಟು ಇದೆಲ್ಲ ಅಲ್ಲಿಂದ ತಗೊಂಡು ಚೂರು ಇದನ್ನೇ ವ್ಯಾಖ್ಯಾನಕಾರರು ಸ್ವಾಮಿ ಹಾಕಿದ್ದನ್ನೇ ಅಲ್ಲೇ ತೆಗೆದು ಅದನ್ನೇ ವ್ಯಾಖ್ಯಾನದಲ್ಲಿ ಇನ್ನೇನು ಮಾಡೋ, ಸ್ವಂತ ಮಾಡೋಕ್ಕೆ ಯಾರಿಗೂ ಅಂತ ಇದಿಲ್ಲ. ಅವ್ರು ಹೇಳಿದ್ದೇನೆ ಅಲ್ಲಿ ಇಲ್ಲಿ ತೆಗೆದು ಇಲ್ಲಿ ಹಾಕಿ ಹೇಳ್ಬೇಕಷ್ಟೇ. ಇದೆಲ್ಲವಲ್ಲೂ ಅದನ್ನ ತೆಗೆದು ತೋರಿಸ್ಕೊಟ್ಟಿದ್ದಾರೆ ಅದನ್ನ. ಅದಾದ್ಮೇಲೆ ಭಾಷ್ಯಕಾರರು ಹೇಳ್ತಾರೆ, ಅದಕ್ಕೆ ಭಾಷ್ಯಕಾರರು ಹೇಳ್ತಾರೆ ಅಲ್ಲಿ ಶರಣಾಗತಿಯನ್ನು ಹೇಳಿಲ್ಲ, ಅಲ್ಲಿ ಅಂಗಪರ್ಪತ್ತಿ ಅಂತ ಹೇಳಿದವ್ರಿಗೆ ತೋರಿಸ್ಕೊಡ್ತಾರೆ ಅದರಲ್ಲಿ. ಹಾಗಿದ್ರೆ ಅವರು ಯಾಕೆ ಸ್ವತಂತ್ರ ಆಚರಣೆ ಮಾಡ್ತಾ ಇದ್ರು ಅವರೇ, ಅದರಲ್ಲಿ ಹೇಳ್ತಾರೆ ಅದು ದೊಡ್ಡ ಅನ್ವಾಕ. ನಿಮಗೆ ಶರಣಾಗತಿ ಆಗಿದ್ದ ಒಂದು ಗದ್ಯ ಆಗಿದ್ರೆ ಅಖಿಲ ಹೇಯ ಪ್ರತ್ಯಾನಿ ಕಲ್ಯಾಣ ಕಥಾನಹ ಅಂತ ಬರುತ್ತಲ್ಲ, ಅದೇ ಬರ್ತಾ ಕಡೆಯಲ್ಲಿ ಕಡೆಯದು ಮಾತ್ರ ಹೇಳ್ತೀನಿ. ಅದಕ್ಕೆ ಅಶೇಷ ಚರಾಚರ ಭೂತ ನಿಖಿಲ ಜಗದಾಧಾರ ಅಖಿಲ ಜಗತ್ ಸ್ವಾಮಿನ್ನೇ ಅಸ್ಮತ್ ಸ್ವಾಮಿನ್ನೇ ಸತ್ಯಕಾಮಃ ಸತ್ಯಸಂಕಲ್ಪಃ ಸಕಲೇತರ ವಿಲಕ್ಷಣ ಅರ್ಥಿಕಲ್ಪಕ ಆಪತ್ಸಕ ಶ್ರೀಮನ್ನಾರಾಯಣ ಅಶರಣ್ಯ ಶರಣ್ಯಂ ಅನನ್ಯ ಶರಣ ಶರಣಮಹಂ ಪ್ರಪದ್ಯೆ. ಎಷ್ಟೊಂದು ಅದಕ್ಕೆ ಇದನ್ನು ಹಾಕಿದ್ದಾರೆ ನೋಡಿ. ಅವನು ಸತ್ಯಕಾಮ ಸಕಲೇತರ ವಿಲಕ್ಷಣ, ಭಗವಂತನ ಗುಣವನ್ನೆಲ್ಲ ಹೇಳಿ, ಅರ್ಥಿಕಲ್ಪಕ ಆಪತ್ಸಕ, ಎಲ್ಲರೂ ಕೇಳಿದ್ದನ್ನು ಕೊಡುವನು, ಆಪತ್ಸಕ ಆಪತ್ತು ಬರುವವನು ಯಾರು, ಶ್ರೀಮನ್ನಾರಾಯಣ ಯಾರು, ಅಸ್ಮತ್ ಸ್ವಾಮಿನ್ನೇ ನನ್ನ ಸ್ವಾಮಿ, ಜಗಲ ಎಲ್ಲ ಲೋಕಕ್ಕೂ ಸ್ವಾಮಿ, ಅದರಿಂದ ನನಗೂ ಸ್ವಾಮಿ ಆಗಿರುವಂತ ಅವನು. ನಾನು ಅಶರಣ್ಯ ಶರಣ್ಯ, ಬೇರೆ ಯಾರೂ ನಮ್ಮ ಗತಿ ಇಲ್ಲ, ಅದನ್ನ ಶರಣಾಗಿದ್ದಾನೆ. ಅದರಿಂದ ಅನನ್ಯ ಶರಣ, ಅದರಿಂದ ತ್ವತ್ಪಾದರವಿಂದ ಗುಣಂ ಶರಣ, ಅದರಿಂದ ನನಗೆ ಬೇರೆ ಯಾರು ಗತಿ ಇಲ್ಲ, ನೀನೇ ಗತಿ ಅಂತ ನೇರವಾಗಿ ಶರಣಾಗತಿಯನ್ನೇ ಮಾಡಿ ತೋರಿಸಿದ್ದಾರೆ. ಸ್ವತಂತ್ರ ಉಪಾಯ ಇಲ್ಲದಿದ್ರೆ ಯಾಕೆ ಇದು ಮಾಡಿ ತೋರಿಸ್ತಾ ಇದ್ರು. ಇಲ್ಲಿ ಯಾವ ಒಂದು ಭಕ್ತಿಯೋಗವೂ ಬರೋದಿಲ್ಲ ಇದರಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಕೂರುತ್ತಾಳ್ವಾನ್ ಏನು ಅವರ ಶಿಷ್ಯರಾದಂಥ ಕೂರುತ್ತಾಳ್ವಾನ್ ಸ್ವಾಮಿ ದೇಶಿಕಂತ ಹೇಳೋದೇ ಬೇಡ, ಎಲ್ಲ ಸ್ತೋತ್ರಗಳಲ್ಲೂ ಶರಣಾಗತಿ ಸಿಕ್ಕೇ ಸಿಗುತ್ತೆ ನಿಮಗೆ. ಸ್ವಾಮಿ ಹೇಳ್ತಾ ಕೂತ್ಕೊಂಡ್ರೆ ನೀವು ಎಲ್ಲ ಶ್ಲೋಕದು ಎಲ್ಲ ಇದು ಹೇಳಬೇಕು. ಎಲ್ಲದರಲ್ಲೂ ಅವ್ರು ಹೇಳೋದು ಶರಣಾಗತಿ ಒಂದೇ, ಅವರು ಒಂದೇ ಎಲ್ಲ ಇದರಲ್ಲೂ ಶರಣಾಗತಿ ಒಂದನ್ನೇ ಯಾವ ಇದೇ ಮಾಡಲಿ ಕಡೆಗೆ ಶರಣಾಗತಿಯನ್ನೇ ಹೇಳಿರೋದು ಅವರು. ಅದರಿಂದ ಸ್ವಾಮಿ ದೇಶಿಕಂತ ಹೇಳಕ್ ಬೇಕಂದ್ರೆ ಈಗ ಹೇಳ್ತಿರೋದು ಅವ್ರದ್ದೇನೆ, ಎಲ್ಲ ಸ್ತೋತ್ರಗಳಲ್ಲೂ ಇದೆ. ಅದ್ರ ಮಧ್ಯೆ ವಿಶೇಷವಾಗಿ ನಾವು ದೀಪಿಕೆಯಲ್ಲಿ ಅನುಭವಿಸಿದ್ದೀವಿ ಇದನ್ನ. ಪೂರ್ವತಾಯ್ವಾನ್ ಹೇಳ್ತಾರೆ ಅವರು, ಅತಿಮಾನುಷ ಹೇಳ್ತಾರೆ, ಪಾಪೀಯ ಸೋಪಿ ಶರಣಾಗತಿ ಭಕ್ತಿ ಭಾಜಃ ನೋಪೇಕ್ಷಣಂ ಮಮತವೋತ್ಸಮೀಶ್ವರಸ್ಯ ತ್ವದ್ಜ್ಞಾನ ಭಕ್ತಿ ಕರುಣಾಸು ಸತೀಶುನೇಹ ಪಾಪಂ ಪರಾಕ್ರಮಿದು ಮರ್ಹತಿ ಮಾಮಕೀನಂ ಅಂತ ಹೇಳ್ತಾರೆ. ಅದರಲ್ಲಿ ಏನೋ ತ್ವದ್ಭಕ್ತ ಶರಣಿಲಿ ಭಗವಂತನ 5 ಗುಣಗಳಿಂದಲ್ಲ, ಆ ಥರ
ತ್ವದ್ಜ್ಞಾನ ಭಕ್ತಿ ಬಲ, ಅವನ ಜ್ಞಾನ ಭಕ್ತಿ ಬಲ ಐಶ್ವರ್ಯಾದಿ ಇದೆಯಲ್ಲ ಅದು, ಆ ಸತೀಶು ಈ 5 ಗುರು ಇದೆಯಲ್ಲ ಅದು, ಇದು ಇದು ಇಹ ಪಾಪಂ ನ ಇಹ ಪಾಪಂ ಪರಾಕ್ರಮಯಿತು ಅರ್ಹತಿ ಮಾಮಕೀನಂ. ನಿನ್ನ ಈ ಜ್ಞಾನ ಭಕ್ತಿ ಇದೆಲ್ಲ ಐಶ್ವರ್ಯದ ಶಕ್ತಿಗಳಿದೆಯಲ್ಲ ಅದು ನನ್ನ ಪಾಪವನ್ನ ದಾಟಿಸೋದಕ್ಕೆ ಮಾಮಕೀನಂ ಪಾಪಂ ಅರ್ಹಸಿ, ಅದನ್ನ ನಾನು ಮಾಡಿದ ಪಾಪವನ್ನ ಕಳೆದು ನನ್ನ ದಾಟೋದಕ್ಕೆ ಸಮರ್ಥವಾಗಿದೆ. ನಾನು ಯಾಕಂದ್ರೆ ಪಾಪೀಯೋಸೋ, ನಾನು ಪಾಪೀನಾಗಿದ್ದೇನೆ, ಅಪಿ ಆಗಿದ್ರೂ ಸಹ ಶರಣಾಗತ ಭಾಗ ಶಬ್ದ ಭಾಗ, ನಾನು ಶರಣಾಗಿದ್ದೇನೇನೋ ಶಬ್ದವನ್ನ ನನ್ನ ಬಾಯಿಂದ ಬಂದ್ಬಿಟ್ಟಿದೆ. ಅದರಿಂದ ಇವಾಗ ನೀನು ನಾ ಉಪೇಕ್ಷಣಂ ತವ ಕರ್ತವ್ಯ, ಹಾಗೆ ಹೇಳಿದ್ರಿಂದ ನನ್ನ ಉಪೇಕ್ಷೆ ಮಾಡೋದು ನಿನಗೆ ನ ಉಚಿತಂ, ಈಶ್ವರಸ್ಯ ನ ಉಚಿತಂ. ಈಶ್ವರನಿಗೆ ನಾನು ಶರಣಾಗತಿ ಮಾಡಿದ ತಕ್ಷಣ ನನ್ನ ಉಪೇಕ್ಷೆ ಮಾಡಿ ನನ್ನನ್ನು ತಳ್ಳಿ ಹಾಕೋದಕ್ಕೆ ಈಶ್ವರನು ಉಚಿತವಲ್ಲ. ಯಾಕೆಂದರೆ ಅದು ಅವನ ಗುಣದಲ್ಲೂ ಇಲ್ಲ, ಅವನಿಗಿರೋ ಗುಣದಿಂದ ಅಂತ ಅವರು ಸಹ ಶರಣಾಗತಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಇದು ಶರಣಾಗತಿ ಶಾಸ್ತ್ರವನ್ನು ತೋರಿಸೋದಕ್ಕೆ ಇದಕ್ಕಿಂತ ಸ್ಥಾಪನೆ ಮಾಡೋಕೆ ಇನ್ನು ಯಾರಿಂದಲೂ ಸಾಧ್ಯವಿಲ್ಲ, ಅದನ್ನು ಸ್ಥಾಪಿಸ್ತಾರೆ. ಹಾಗಾಗಿ ಶರಣಾಗತಿ ಅನ್ನೋದು ಸ್ವತಂತ್ರ ವಿದ್ಯೆ. ಅದಕ್ಕೆ ಒಂದು ವಿಶೇಷ ಏನು ಅಂದರೆ ಅದು ಅಂಗವಿದ್ಯೆಯೂ ಆಗ್ಬೋದು. ಭಕ್ತಿ ಯೋಗಕ್ಕೆ ಅದು ಒಂದೇ, ಅದು ಭಕ್ತಿ ಯೋಗದಲ್ಲಿ ಬೇರೆ ಅದಕ್ಕೆ ಅಂಗವಿದ್ಯೆ ಆಗೋಕ್ಕೆ ಸಾಧ್ಯವಿಲ್ಲ. ಅದು ಭಕ್ತಿ ಯೋಗ ಅದೊಂದು ಯೋಗವೇ ಮಾಡಬೇಕು. ಅದನ್ನ ಅದು ಯಾವ ವಿಚ್ಛೇದವಿಲ್ಲದೆ ದಾಟೋದಕ್ಕೆ ಅದಕ್ಕೊಂದು ಶರಣಾಗತಿ ಮಾಡ್ಬೋದು, ಆಗ ಅಂಗವಾಗುತ್ತೆ ಶರಣಾಗತಿ. ಅದು ಅಲ್ಲಿ ಮೋಕ್ಷಕ್ಕಾಗಿ ಅಲ್ಲ, ಅದು ಅಂಗವಾಗುತ್ತೆ. ಆದರೆ ಇದು ಸ್ವತಂತ್ರವಾಗಿ ನಮಗೆ ನಾವು ಮಾಡೋದು ಸ್ವತಂತ್ರವಾಗಿ. ಹಾಗಾಗಿ ಈ ಶರಣಾಗತಿ ವಿದ್ಯೆ ಅನ್ನೋದು ಆ ಭಕ್ತಿ ಯೋಗ ಇದು ಸಮ ಅಂತ ಹೇಳಿದ್ರು ವಿದ್ಯೆ ಸಮನಲ್ಲ, ಫಲ ಮಾತ್ರ ಸಮ ಅಂತ ಹಿಂದೆ ಹೇಳಿದ್ರಲ್ಲ. ಹಾಗಾಗಿ ಈ ಪ್ರಪತ್ತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಇದು ಸುಮ್ಮನೆ ಅಂದರೆ ನಾನಾಗಿ ಹೇಳಿದ್ದಲ್ಲ. ಇದು ಮೊದಲೇ ಹೇಳ್ದಾನೆ ಸತ್ಯಂ ಸತ್ಸಂಪ್ರದಾಯ ಅಂತ, ಅದು ಮಹಾನಸ ಎಂಬ ಬಂತು ಅಂತ ಹೇಳಿದ್ದು. ಇದು ಮಹಾನಸ ಸಂಪ್ರದಾಯ ಅಲ್ಲಿಂದ ಬಂದಿದ್ದು, ಭಾಷ್ಯಕಾರರಿಂದ ಬಂದಿದ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ಅಂದ್ಬಿಟ್ಟು ತೋರಿಸ್ಕೊಡ್ತಾರೆ ಅದನ್ನು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅದು 7ನೇ ಶ್ಲೋಕಕ್ಕೆ ಹೋಗೋಣ, 6ನೇ ಶ್ಲೋಕಕ್ಕೆ ಹೋಗೋಣ. 6 ಆಯ್ತಲ್ವಾ? ಓಕೆ. ಅದಕ್ಕೆ ಹೇಳ್ತಾರೆ ಧರ್ಮಸ್ಥೇಯ ಚ ಪೂರ್ವೇ ಸ್ವಕೃದೇಶ ಬಹುಧಾ ಸ್ಥಾಪಯಾನ್ ಚಕ್ರು ಅಂತ. ಅದರಿಂದ ಇವರೆಲ್ಲ ಧರ್ಮಸ್ಥೇಯರು, ಋಷಿಗಳು, ಪೂರ್ವಾಚಾರ್ಯರು, ಮತ್ತೆ ಇವರೆಲ್ಲರೂ ಧರ್ಮಸ್ಥೇಯರು ಅಂದ್ರೆ ಧರ್ಮವನ್ನ ನೆಲೆನಿಸುವಲ್ಲಿ ಸಮರ್ಥರಾದವರು. ಅವರು ಸ್ಥಾಪಯಾನ್ ಚಕ್ರು ಇಂದ ಸ್ಥಾಪಿಸಿರುವಂಥದ್ದು ಒಂದು ಪೂವೆ ಸ್ವಕೃತಿಷು ತಮ್ಮ ಕೃತಿಗಳಲ್ಲಿ ಎಂದ್ಬಿಟ್ಟು ರಾಮಾಯಣದಲ್ಲಿ ವಾಲ್ಮೀಕಿಗಳು, ಭರತಮುನಿ ತಮ್ಮ ಇದರಲ್ಲಿ, ಹಾಗೆ ಪ್ರತಿಯೊಬ್ಬರು ವಿಷ್ಣು ಧರ್ಮದಲ್ಲಿ, ಮತ್ತೆ ಆಳವಾರು ತಮ್ಮ ಸೂಕ್ತಿಗಳಲ್ಲಿ, ಮತ್ತೆ ಆಳವಂದಾರು ತಮ್ಮ ಸ್ತೋತ್ರಗಳಲ್ಲಿ, ಭಾಷಿಗಾರ ಸ್ತೋತ್ರಗಳಲ್ಲಿ ಎಲ್ಲರೂ ಸಹ ಸ್ಥಾಪನೆಯನ್ನೇ ಮಾಡಿದ್ದಾರೆ ಅಂದ್ಬಿಟ್ಟು ತೋರಿಸ್ಕೊಡ್ತಾರೆ ಅದನ್ನ. ಈಗ ಮುಂದಿನ ಇದಕ್ಕೆ ಬರುತ್ತೆ. ಅದರಲ್ಲಿ ಮುಂದಿನ 7ನೇ ಶ್ಲೋಕ ತಗೊಂಡ ಶಾಸ್ತ್ರ ಪ್ರಾಮಾಣ್ಯ ವೇದಿ ನನು ವಿಧಿ ವಿಷಯೇ ನಿರ್ವಿಶಂಕಾಧಿಕಾರಿ ವಿಶ್ವಸ್ಯ ಅಂಗಭಾವೇ ಪುನರಿಹ ವಿದುಷಾ ಕಿಂ ಮಹತ್ವಂ ಪ್ರಸಾದ್ಯಂ ಮೈವಂ ಘೋರಾಪರಾಧೈ ಸಬದಿ ಗುರುಫಲೆ ನ್ಯಾಸ ಮಾತ್ರೇಣ ಲಭ್ಯೆ ಶಂಕಾ ಪಾರ್ಷ್ಣಿಗ್ರಹಾರ್ಹ ಶಮಯಿತು ಮುಚಿತ ಹೇತುಭಿಸ್ತದ್ದರ್ಹೈಃ. ಕಡೆಗೆ ಇವಾಗ ಇನ್ನೊಂದು ಇದನ್ನೆಲ್ಲ ಸಂದೇಹವನ್ನು ಹೋಗ್ಲಾಡಿಸೋಕೆ ಮಾಡಿಸು. ಯಾಕಂದ್ರೆ ದೀಪಿಕೆನಲ್ಲಿ ಎಲ್ಲವನ್ನು ಹೇಳಿದ್ದಾರೆ, ಇದು ಸಂದೇಹನ ಈಗ ಏನು ಸಂದೇಹ ಅಂದರೆ ಇವಾಗ ಇದು ಒಬ್ಬ ಶರಣಾಗತಿ ಮಾಡಬೇಕು ಆಚಾರ ಇರ್ತೆಲ್ಲ ಎಲ್ಲ ಹಿಂದೆ ಹೇಳ್ದಂಗೆ ಅವನಿಗೆ ಮಂತ್ರೋಪದೇಶ ಎಲ್ಲ ಮಾಡಿದ್ದಾರೆ. ಮಂತ್ರಿಕ ಮಾಡಬೇಕಾದ್ರೆ ಶರಣಾಗತಿಯನ್ನ ಷಡ್ವಿಧ ಶರಣಾಗತಿ ಅಂತ ಹೇಳಿದಾರಲ್ಲ, ಅನುಕೂಲಶ್ಚ ಸಂಕಲ್ಪ ಪ್ರಾತಿಕೂಲ್ಯಶ್ಚ ವರ್ಜನಂ ರಕ್ಷಿಸ್ತ ಶೀತಿ ವಿಶ್ವಾಸ ಗೋಪ್ತುತ್ವ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಶರಣಾಗತಿ ಅಂತ ಅಂಗಿಯನ್ನು ಸೇರಿಸಿ ಷಡ್ವಿಧ 5 ಅಂಗ ಅಂಗಿಯನ್ನು ಸೇರಿ ಷಡ್ವಿಧ ಶರಣಾಗತಿ ಅಂತ ಲಕ್ಷ್ಮೀ ತಂತ್ರದಲ್ಲಿ ಹೇಳಿದೆ. ಅದರಲ್ಲಿ ಮಹಾವಿಶ್ವಾಸ ಒಂದು ಬರುತ್ತೆ. ಅದರಲ್ಲಿ ಇಲ್ಲಿ ಒಂದು ಇದನ್ನು ಹೇಳ್ತಾರೆ, ಮೇಲಿನ ಅರ್ಥವನ್ನು ಹೇಳ್ಬಿಟ್ಟು ಆಮೇಲೆ ಹೇಳ್ತೇನೆ. ಈಗ ಶಾಸ್ತ್ರ ಪ್ರಾಮಾಣ್ಯ ವೇದಿ ಅಂದ್ರೆ ಶಾಸ್ತ್ರವನ್ನೇ ಪ್ರಮಾಣ ಅಂತ ತಿಳಿದಿರುವನು. ಈಗ ಶಾಸ್ತ್ರ ವಿಶ್ವಾಸಶಾಲಿ ಅಂತ ಶಿಷ್ಯನ ಗುರು ಒಂದು ಲಕ್ಷಣ ಹೇಳಿದ್ರಲ್ಲ, ಅವನು ಆಚಾರ್ಯ ಬಳಿ ಬಂದಿದ್ದಾನೆ, ಉಪದೇಶವನ್ನು ಪಡ್ಕೊಂಡಿದ್ದಾನೆ, ಇನ್ನು ಮಂತ್ರೋಪದೇಶ ಆಗಿಲ್ಲ ಅವನಿಗೆ ಹಿಂದೆ ಹೇಳಿದಾಗೆ ಮೂಲ ದ್ವಯ ಚರ್ಮ ಶ್ಲೋಕದ ಅರ್ಥವನ್ನು ಹೇಳಿದ್ದಾರೆ. ಅನುಸಂಧಾನ ಮಾಡು, ಅದರಲ್ಲಿ ಆಗಿ ನಿನಗೆ ಮನಸ್ಸು ದೃಢವಾಗಿ ಬಂದರೆ ಬಾ ನಿನಗೆ ಉಪದೇಶ ಮಾಡ್ತೀನಿ ಅಂತ ಹೇಳಿರ್ತಾರೆ.
ಈಗ ಅದನ್ನ ಹೇಳಿರ್ತಾರಲ್ಲ ಅದನ್ನ ಅನುಸಂಧಾನ ಮಾಡ್ತಾನೆ. ಈಗ ಅವನಿಗೆ ಬರುವಂತ ಸಂದೇಹ, ಅವನು ಶಾಸ್ತ್ರ ಪ್ರಾಮಾಣ್ಯ ವೇದಿ, ಶಾಸ್ತ್ರವು ಪ್ರಮಾಣ ಅಂತ ತಿಳ್ಕೊಂಡಿರೋನು ಅವನು. ಅದರಿಂದ ವಿಧಿ ವಿಷಯ ಅಂದ್ರೆ ಅದರಲ್ಲಿ ವಿಧಿಸಿರುವಂತ ವಿಷಯ, ಅದರ ನಿತ್ಯ ನೈಮಿತ್ಯ ಕರ್ಮಾದಿಗಳು ಎಲ್ಲ ಇದೆಯಲ್ಲ ವಿಧಿ ವಿಷಯ, ಆ ಕರ್ಮಗಳ ವಿಷಯಗಳಲ್ಲಿ ಅವನು ನಿರ್ವಿಶಂಕ, ಅವನಿಗೆ ಯಾವ ಶಂಕೆಯೂ ಇಲ್ಲ. ಶಾಸ್ತ್ರ ಯಾವ ತರ ಹೇಳಿದೆಯೋ ಸಂಧ್ಯಾವಂದನಾದಿಗಳು, ಕಾಲಿಪಾಕ, ಉಪವಾಸನಾದಿಗಳು, ವೈಶುದ್ಧ್ಯವಾದಿಗಳು ಎಲ್ಲವನ್ನು ಮಾಡ್ತಾ ಇದ್ದಾನೆ, ಯಾವ ಸಂದೇಹನೂ ಇಲ್ಲ. ಅದಕ್ಕೆ ನಿರ್ವಿಶಂಕ, ಯಾವ ಶಂಕೆಯೂ ಇಲ್ಲ, ಶಾಸ್ತ್ರದಲ್ಲಿ ವಿಶ್ವಾಸ ಇರೋದ್ರಿಂದ ಅವನಿಗೆ. ಅದರಿಂದ ಏನಾಗುತ್ತೆ, ಅಧಿಕಾರಿನನು, ಅವನು 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 ಕರ್ಮಗಳನ್ನ ಮಾಡಕ್ಕೆ ಅಧಿಕಾರಿ ಅಂತ ಹೇಳ್ತೀವಿ. ಯಾಕಂದ್ರೆ ಶಾಸ್ತ್ರದಲ್ಲಿ ವಿಶ್ವಾಸ ಇರೋದ್ರಿಂದ ಅವನು ಅಧಿಕಾರಿ ಆಗಿದ್ದಾನೆ. ಇದು ಅಧಿಕಾರಿಗಳ ವಿಷಯದಲ್ಲಿ ಹೇಳಿರೋದು. ಅಧಿಕಾರ ಅಲ್ಲದವರು ಬೇರೆ ಆಮೇಲೆ ಬರ್ತಾರೆ. ಇದರಲ್ಲಿ ಶಾಸ್ತ್ರದಲ್ಲಿ ಯಾರಿಗೆ ಇದಕ್ಕೆ ಅಧಿಕಾರ ಇದೆಯೋ ಅಧಿಕಾರವಿರುವವರು ಆಯಾಯ ವರ್ಣಾಶ್ರಮ ಅಧಿಕಾರ ಅಂತ ಹೋಗೋದು, ಆಯಾ ವರ್ಣಾಶ್ರಮ ಅಧಿಕಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ರೂ ಸಹ. ಆಗಿರ್ಬೇಕಾದ್ರೆ ಅವನಿಗೇನಂದ್ರೆ ಅವನಿಗೆ ಭಗವಂತನಲ್ಲಿ ನಂಬಿಕೆ ಇದೆ, ಅವನೇನು ನಾಸ್ತಿಕನಲ್ಲ. ಭಗವಂತನಲ್ಲಿ ನಂಬಿಕೆ ಅಂದ್ರೇನು? ವಿಶ್ವಾಸ. ಭಕ್ತಿ ಅಂದ್ರೆ ವಿಶ್ವಾಸ, ನಂಬಿಕೆ ಇರೋದು ತಾನು ಹೋಗ್ತೀವಿ ನಾವು. ಇಡೀ ಪ್ರಪಂಚ ಇವತ್ತಿನವರೆಗೂ ನಿಂತಿರೋದು ನಂಬಿಕೆ ಮೇಲೆ ಅಲ್ವಾ? ಯಾವುದೋ ನಂಬಿಕೆ ಅಂದ್ರೆ ಇಲ್ವೇ ಇಲ್ಲ. ಈಗ ಯಾವುದೋ ಒಂದು ನೀವು ಹಣ ಕೊಡ್ತೀರಾ, ಆನ್ಲೈನ್ಗೆ ಹಣ ಕೊಟ್ಟ ಮೇಲೆ ನೀವೇನು ನಂಬಿಕೆ ಅದು ಬರುತ್ತೆ ಅಂತ ನಂಬಿಕೆ. ಬರೋದಿಲ್ಲ ಅಂತಿದ್ರೆ ನೀವು ಹಣ ಕೊಡ್ತೀರಾ? ನಿಮಗೆ ಖಂಡಿತ ಕೊಡೋದಿಲ್ಲ. ಪ್ರತಿಯೊಂದು ಒಂದು ನಂಬಿಕೆ ಮೇಲೆ ಹೋಗುತ್ತೆ. ಯಾವುದಾದ್ರೂ ಸಹ ನಾವೇನೋ ಕೊಟ್ಟರು ಮಾಡ್ತಾರೆ, ಈ ಕೆಲಸ ಆಗುತ್ತೆ, ಅವ್ರು ಹೇಳಿದ್ರೆ ಆಗುತ್ತೆ ಅಂತ. ಪ್ರಪಂಚ ಇವತ್ತಿನವರೆಗೂ ವಿಶ್ವಾಸದ ಮೇಲೆ ನಡೀತಾ ಇರೋದು. ಯಾವತ್ತು ವಿಶ್ವಾಸ ಇರಲ್ವೋ ಆವತ್ತು ಪ್ರಪಂಚ ನಿಲ್ಲೋದಿಲ್ಲ. ಹಾಗಾಗಿ ಈ ಲೋಕ ವಿಷಯದಲ್ಲಿ ಆಗಿದೆ. ಇವನಿಗೂ ಸಹ ಭಗವಂತನ ಮೇಲೆ ವಿಶ್ವಾಸ ಇದೆ, ಶಾಸ್ತ್ರದ ಮೇಲೆ ವಿಶ್ವಾಸ ಇದೆ. ಹಾಗಿರ್ಬೇಕಾದ ಅಂದ್ರೆ ಅವನಿಗೆ ಪ್ರಪತ್ತಿಯಲ್ಲೂ ನಂಬಿಕೆ ಇದೆ ಇವಾಗ. ಈಗ ಆಗಿರ್ಬೇಕಾದ್ರೆ ಅವನ ಸಂದೇಹ ಬರುತ್ತೆ. ಇದರಲ್ಲಿ ಈ ಅಂಗದಲ್ಲಿ ಮಹಾವಿಶ್ವಾಸ ಅಂತ ಮೇಲೆ ಒಂದು ಹೇಳಿದೆಯಲ್ಲ, ಅಂಗದಲ್ಲಿ ಒಂದು. ಆಗ ಅವನು ಹೇಳ್ತಾನೆ, ಈ ವಿಶ್ವಾಸ, ಈಗ ನನಗೆ ಭಗವಂತನಲ್ಲಿ ನಮ್ಗೆ ವಿಶ್ವಾಸ ಇದೆ, ಭಗವಂತನಲ್ಲಿ ಶಾಸ್ತ್ರದಲ್ಲಿ ವಿಶ್ವಾಸ ಇದೆ, ಆ ವಿಶ್ವಾಸವೇ ಸಾಲ್ದ, ಇದಕ್ಕಲ್ಲದೆ ಬೇರೆ ಇನ್ನೊಂದು ವಿಶ್ವಾಸ ಮಾಡಬೇಕಾ ಅಂತ ಅವನ ಸಂದೇಹ ಬರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಮಾಡ್ತೋ, ಬರೀ ವಿಶ್ವಾಸ ಅಂತ ಹಾಕ್ಲಿಲ್ಲ, ಮಹಾವಿಶ್ವಾಸ ಅಂತ ಪದವನ್ನು ಹಾಕೋದು. ಯಾಕಂದ್ರೆ ಗೊತ್ತು ಈ ಸಂದೇಹ ಬರುತ್ತೆ ಅಂತ. ವಿಶ್ವಾಸ ಜನರಿಗೆ ಭಗವಂತನಲ್ಲಿರೋದು ವಿಶ್ವಾಸ. ಮಹಾವಿಶ್ವಾಸ ಅನ್ನೋದು, ಮಹಾ ಅನ್ನೋದೊಂದು ಒಂದು ಅಬ್ಜೆಕ್ಟಿವ್ ಹಾಕ್ತೇವೆ ಶಾಸ್ತ್ರದಲ್ಲಿ. ಅದರಿಂದ ಅವನಿಗೆ ಬರುತ್ತೆ ಇದು ಈ ವಿಶ್ವಾಸ ಇರಬೇಕಾದ ಅಂದ್ರೆ ಇದಕ್ಕೆ ಅಂಗಭಾವವಾಗಿ ಇನ್ನೊಂದ್ಸಲ ಮಹಾವಿಶ್ವಾಸ ಅನ್ನೋದು ಯಾತಕ್ಕೆ ಅವಶ್ಯಕತೆ ಇದೆ? ಅದೇ ಸಾಕಲ್ಲ, ನನಗೆ ಭಗವಂತನ ವಿಶ್ವಾಸ ಇದೆಯಲ್ಲ ಅದೇ ಸಾಕಲ್ಲ ಅಂದ್ಬಿಟ್ಟು ಅದಕ್ಕೆ ಅದು ಹೇಳ್ತಾರೆ. ಅದಕ್ಕೆ ಆಗ ಹೇಳ್ತಾನೆ, ಈಗ ಪ್ರಪಂಚದಲ್ಲಿ ವಿಶ್ವಾಸವು ಅಂಗಭಾವೇ, ಹೀಗೆ ಅಂಗವಾಗಿರುವ ಅಂದ್ರೆ ಅವನಿಗೆ ಅಂಗವಾಗಿದೆ ಭಗವಂತನಲ್ಲಿ ವಿಶ್ವಾಸ, ಶಾಸ್ತ್ರದಲ್ಲಿ ವಿಶ್ವಾಸ. ಹಾಗಿರ್ಬೇಕಾದ್ರೆ ವಿದುಷ ಅಂದ್ರೆ ಜ್ಞಾನಗಳಿಂದ ಪುನಃ ಮಹತ್ವಂ, ಪುನಃ ಇದೆಲ್ಲ ಲಕ್ಷ್ಮೀ ತಂತ್ರ ಭಗವಂತನೇ ಮಾಡಿದ್ದು, ಅಹಿರ್ಬುದ್ಧ ಸಮೇತ ಸಾಕ್ಷಾತ್ ಶಿವನೇ ಮಾಡಿದ್ದು. ಅವರೆಲ್ಲ ಮಹಾ ಜ್ಞಾನಿಗಳು ಅಂತದ್ರಲ್ಲಿ ಅದೇ ಹೇಳ್ತಾರೆ. ಅದಕ್ಕೆ ವಿದುಷ ಅಂದ್ರೆ ಅವರು ಜ್ಞಾನಿಗಳು. ಅಂತಹ ಜ್ಞಾನಿಗಳು ಇದಕ್ಕೆ ಮತ್ತೆ ಮಹತ್ವಂ, ಮಹಾವಿಶ್ವಾಸ ಮಹತ್ವವನ್ನ ಮಹಾ ಅನ್ನೋದನ್ನ ಕಿಂ ಪ್ರಸಾದ್ಯಂ, ಯಾತಕ್ಕೋಸ್ಕರ ಸಾಧಿಸಬೇಕಾದ್ದೇನು, ಯಾತಕ್ಕೆ ಹೇಳಿದ್ರು ಅದರಿಂದ ಸಾಧಿಸಬೇಕಾದ್ದೇನು? ನನಗೆ ವಿಶ್ವಾಸ ಮೊದಲೇ ಇದೆಯಲ್ಲ, ಈ ಮಹಾವಿಶ್ವಾಸ ಇನ್ನೊಂದ್ಸಲ ಅಂಗವಾಗಿ ಹೇಳಿದ್ದಾರೆ, ಅದರಿಂದ ಏನು ಸಾಧಿಸ್ದಂಗಾಗುತ್ತೆ? ವಿಶ್ವಾಸ ಮೊದಲೇ ಇದೆಯಲ್ಲ, ಇರೋ ವಿಷಯಕ್ಕೆ ಮತ್ತೆ ಆಗಿ ಇನ್ನೊಂದು ನೀವು ತಗೊಂಬನ್ನಿ ಅಂತ ಹೇಳ್ಬೇಕು. ನನ್ನ ಮೊದಲೇ ಇದೆ ಅದು. ಹಾಗೆ ಹೇಳ್ಬೇಕಾದ ಅಂದ್ರೆ ಹೇಳ್ತಾರೆ ಅದನ್ನ, ಹೇಳ್ತಾರೆ ಅದಕ್ಕೆ. ಅವಾಗ ಮೈವಂ, ಈ ಸ್ವಾಮಿದು ಅಧಿಕರಣ ಸಾರಾವಳಿಯ ಒಂದು ಅದಕ್ಕೆ ಅದೇ ಹಾಕ್ತಾರೆ. ಮೈವಂ ಅಂದ್ರೆ ಮಾ ಏವಂ, ಈ ತರ ತಿಳಿಬೇಡ ಅಂತ. ಮಾ ಏವಂ ಮೈವಂ, ಮಾ ಏವಂ ಈ ತರ ತಿಳಿಬೇಡ, ಮೈವಂ ಯಾವಾಗ ಪೂರ್ವ ಪಕ್ಷವನ್ನು ಹೇಳಿ ಅವಾಗ ಮೈವಂ ಅಂತ ಮುಂದಕ್ಕೆ ಸಿದ್ಧಾಂತ ಹೇಳ್ತಾರೆ. ಹಾಗೆ ಹೇಳಕೂಡುದು ಯಾತಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಈ ಘೋರಾಪರಾಧೈಹಿ, ಅತ್ಯಂತ ಹಿಂದೆನೆ ಹೇಳ್ಬಲ್ಲ, ಪಿತೃಹಂತೃಣಾಮಪಿ ಅಂತ. ಅದರಿಂದ ಘೋರವಾದ ಅಪರಾಧ ಮಾಡಿದ್ರು ಸಹ, ಅಂತಹ ಮಹಾತೀವ್ರವಾದ ಅಪರಾಧ ಮಾಡಿದ್ರಿಂದಲೂ ಸಹ ನ್ಯಾಸ ಮಾತ್ರೇಣ ಈ ಶರಣಾಗತಿ ಮಾಡೋದ್ರಿಂದ ಸಪದಿ ಆ ಕ್ಷಣದಲ್ಲಿಯೇ ಸಹ ಏನಾಗುತ್ತೆ, ಕದಲೆ ಗುರುಫಲೇ ಲಭ್ಯೆ, ಅಂದ್ರೆ ಅತ್ಯಂತ ಗುರುವಾದದ್ದು ಫಲ. ಆದರೆ ನಾವು ಮಾಡ್ತಿರುವುದು ಲಘುವಾದ ಕೆಲಸ, ಲಘುವಾದ ಕೆಲಸದಿಂದ ಗುರುತ್ವವಾದ ಫಲವನ್ನ ಮೋಕ್ಷ ಲಭಿಸುವುದು. ಈ ತರ ಹೇಳಿದೆ ಅಂತ ಹೇಳುವಾಗ ಆ ವಿಶ್ವಾಸ ಇದ್ರು ಅವನಿಗೆ ಹೇಳ್ತಾರೆ ಪಾಷ್ಣಿಗ್ರಹಾರ್ಹ,
ಅವನಿಗೆ ಈ ಸಂದೇಹ ಅನ್ನೋದು ಹಿಂದ್ಗಡೆಯಿಂದ ಎಳೆಯುತ್ತಂತೆ, ಪಾರ್ಶ್ನಿಂದ ಸೈಡ್ ಅಂತ, ಪಾರ್ಶ್ನಿಕ್ ಗ್ರಹ ಹಿಂದ್ಗಡೆಯಿಂದ ಎಳೆಯುತ್ತಂತೆ ಅವ್ರಿಗೆ. ಈಗ ಎಷ್ಟೋ ಜನ ಹೇಳಿದ್ರು ಸಹ ಇನ್ನೂ ಅವ್ರಿಗೆ ಆ ದೇವತಾಂತರ ವಿಷಯಗಳಲ್ಲಿ ಎಳೆಯುತ್ತೆ, ಅವ್ರಿಗೆ ಬಿಡೋದಿಲ್ಲ. ಅದಕ್ಕೆ ಪಾರ್ಶ್ನಿಕ್ ಗ್ರಹ ಹಿಂದೆ ಎಳೆಯುತ್ತಂತೆ ಅವ್ರನ್ನ. ಅದು ಹೇಳ್ತಾರೆ, ಹಿಂದ್ಗಡೆಯಿಂದ ಸೆಳೆಯತಕ್ಕ ಶಂಕ ಈ ಸಂದೇಹಗಳು. ಇದನ್ನ ನಿಮಗೆ ನಾನು ದೀಪಿಕೆನಲ್ಲೇ ಹೇಳಿದ್ದೀನಿ. ಸ್ವಾಮಿ ಪರಿಕರ ವಿಭಾಗಾಧಿಕಾರದಲ್ಲಿ ಶಂಕಾ ಪಂಚಕ ಅಂತ ಹೇಳಿದ್ರು. ಇದನ್ನ ನಿಮ್ಗೆ 5 ಶಂಕೆಗಳನ್ನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಈಗ ಸುಮ್ಮನೆ ಮೇಲ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ವಿಶದವಾಗಿ ನಿಮಗೆ ಅದಕ್ಕೆ ಇದರಲ್ಲಿ ರಹಸ್ಯತ್ರಾಸದಲ್ಲಿ ಹೇಳುವಂತ 5 ತರ ಶಂಕೆ ಬರುತ್ತೆ ಒಬ್ಬರಿಗೆ ಅಂತ ಸ್ವಾಮಿ ಅಂತ ತೋರಿಸಿದ್ದಾರೆ. ಅದ್ರ ಹೇಳ್ತಾರೆ, ಈ ಶಂಕಾ ಅಂತ ಇದೆಯಲ್ಲ, ಈ ತರ ಹೇಳಿದ್ರೆ ಇದರಲ್ಲಿ ಅವನಿಗೆ 5 ವಿಧವಾದ ಶಂಕೆ, ಆ ಶಂಕೆ ಮತ್ತೆ ಹುಟ್ಟಾಗುತ್ತಂತೆ. ಈ ತರ ಹೇಳ್ಕೊಡ್ದಪ್ಪ, ಈ ತರ ನ್ಯಾಸದಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆ ಸಂದೇಹ ಇನ್ನೂ ಜಾಸ್ತಿ ಆಗುತ್ತಂತೆ ಅವನಿಗೆ. 5 ವಿಧ ಆ ಶಂಕೆಯನ್ನ ತತ್ತದೈರ್ ಹೇತುಬಿಹಿ, ಅದಂದ್ರೆ ಅದಕ್ಕೆ ಉಚಿತವಾದ ಕಾರಣಗಳಿಂದ ಶಮಯಿತು, ಶಾಂತಗೊಳಿಸೋದು ಉಚಿತ ಯುಕ್ತವಾಗಿಯೇ ಇದೆ. ಹಾಗಾಗಿ ಅವರಿಗೆ ಸಂದೇಹ ಬಂದ ಅಂದ್ರೆ ಅವರಿಗೆ ನಾವು ಇದಕ್ಕೆ ಅವರಿಗೆ ಉಂಟಾದಂಥ ಸಂದೇಹವನ್ನ ನಾವು ಹೋಗ್ಲಾಡಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಇದು ಎಲ್ಲ ಶ್ಲೋಕಗಳಲ್ಲೂ ಸಂದೇಹವನ್ನು ಹೋಗುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಈ ಮಹಾವಿಶ್ವಾಸ ಅನ್ನೋದು ಮೇಲಿನ ಅರ್ಥದಲ್ಲಿ ಶ್ಲೋಕದ ಅರ್ಥ ಇದು. ಇದರಲ್ಲಿ ಸ್ವಾಮಿಯ ಇದರಲ್ಲಿ ಅವರ ವ್ಯಾಖ್ಯಾನ ಅದರಲ್ಲಿ ಅಸ್ತ್ವೇತಿ ಅತಿಶಂಕ ಪರಿಹಾರೇಣ ಸರ್ವಶಾಸ್ತ್ರ ಸಾಧಾರಣೆ ವಿಶ್ವಾಸಃ ತಸ್ಯ ಪ್ರಪತ್ಯ ಲಕ್ಷಣ ವಾಕ್ಯೆ ಮಹತ್ವೇನ ವಿಶೇಷಣಂ ಕಿಮರ್ಥಂ ಇತ್ಯನುಭಾಷ್ಯ ಪರಿಹರತಿ ಶಾಸ್ತ್ರ ಪ್ರಮಾಣ್ಯೇತಿ. ಮಹಾವಿಶ್ವಾಸ ಯಾಕೆ ವಿಶ್ವಾಸ ಇದೆಯಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆ ಪರಿಹಾರಕ್ಕೋಸ್ಕರ ಈ ಶ್ಲೋಕವನ್ನು ಹೇಳಿದ್ದೇನೆ ಸ್ವಾಮಿನೇ ವ್ಯಾಖ್ಯಾನ ಮಾಡಿದ್ದಾರೆ. ಅತ್ರ ಅರ್ಥ ಸ್ವಭಾವೇನ, ಇದರಲ್ಲಿ ಅದರ ಅರ್ಥ ಸ್ವಭಾವದಿಂದಲೇ ಶಂಕಾ ಪ್ರಕರ್ಷ ಸಂಭವಾತ್, ಈ ಶಂಕೆ ಬರೋದಕ್ಕೆ ಸಾಧ್ಯ. ಇದರಿಂದ ಇದರಿಂದ ಶಂಕಾ ಸಂಭವ. ಅದಕ್ಕೆ ತನ್ನಿವೃತ್ತೈ, ಅದನ್ನು ನಿವೃತ್ತಿ ಮಾಡೋದು ಕೇಳಿದ್ರೆ ಅದಕ್ಕೆ ಕೇಳ್ತಾರೆ, ವಿದಿತಸ್ಸ ಹಿ ಧರ್ಮಜ್ಞ ಮಿತ್ರಭಾವೇನ ಸಂಪ್ರಾಪ್ತಂ ಸಗದೇವ ಪ್ರಪನ್ನಾಯ. ಇದು ಮೂರನ್ನು ನಾವು ತಿಳ್ಕೋಬೇಕು ಮುಂದಕ್ಕೆ. ಇತ್ಯಾದಿ ಶರಣಗುಣ ವಿಶೇಷಾದಿ ವಿಮರ್ಶಭೂತ ಮಹಾವಿಶ್ವಾಸಾದಿ ಪ್ರಕರ್ಷ ಸಂಪಾದ್ಯತೆ ಇತಿ ಭಾವಃ. ಅದನ್ನ ಈ ಒಂದು ಇಲ್ಲಿ ಯಾತಕ್ಕೆ ಈ ಶ್ಲೋಕವನ್ನು ಹೇಳಿದ್ದೇನೆ ಅಂದ್ರೆ, ಆ ಮಹಾವಿಶ್ವಾಸವನ್ನು ಅವರಲ್ಲಿ ಉತ್ಪಾದನೆ ಮಾಡೋದಕ್ಕೆ ಈ ಯಾತಕ್ಕೆ ಮಹಾವಿಶ್ವಾಸ ಬೇಕು ಅನ್ನೋದಕ್ಕೆ ಇದನ್ನ ನಾನು ಹೇಳಿದ್ದೇನೆ ಅಂತ ಹೇಳ್ತಾರೆ ಅದರಲ್ಲಿ. ಇವಾಗ ಅದನ್ನ ಹೇಳ್ತಾರೆ ಅದರಲ್ಲಿ. ಇವಾಗ ಒಬ್ಬ ಅವನು ಎಲ್ಲವನ್ನೂ ಸಹ ಅವನಿಗೆ ನಮ್ಗೆ ಭಗವಂತಲ್ಲಿ ಭಕ್ತಿ ಇದೆ. ಭಕ್ತಿ ಅನ್ನೋದೇ ವಿಶ್ವಾಸದಿಂದ ಪ್ರತಿರೂಪ ಭಕ್ತಿ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ವಿಶ್ವಾಸ ಇದ್ದೇ ಇರುತ್ತೆ. ಎಲ್ಲಿ ಭಕ್ತಿ ಇದೆಯೋ ವಿಶ್ವಾಸ ಇರಲಿ. ಒಂದಕ್ಕೊಂದು ಬಿಟ್ಟಿರೋ ಸಾಧ್ಯ. ಭಕ್ತಿ ಇದೆ ಆದ್ರೆ ವಿಶ್ವಾಸ ಇಲ್ಲ ಅಂದ್ರೆ ಅರ್ಥವೇ ಇಲ್ಲ ಅದಕ್ಕೆ. ಎಲ್ಲೆಲ್ಲಿ ಭಕ್ತಿ ಇದೆಯೋ ವಿಶ್ವಾಸ ಇದ್ದೇ ಇರುತ್ತೆ. ಆದರೆ ಭಗವಂತಲ್ಲಿಡುವ ಭಕ್ತಿ ಬರೀ ಭಕ್ತಿ ಇದೆ ಅಂತ ಮಾತ್ರ ಸಾಲದು. ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಇದು ನಾವು ಈಗ ನನ್ನ ಹತ್ರ ಮನೆಯಲ್ಲಿ ಸ್ಕೂಟರ್ ಇದೆ ಅಂದ್ರೆ ಸ್ಕೂಟರ್ ಇದೆ ಅಂತ ಇದ್ದ ಮಾತ್ರಕ್ಕೆ ಹೋದಂಗಾಗಲ್ಲ. ಆ ಗಾಡಿನ ನಾವು ಅದ್ರಲ್ಲಿ ಹೋದ್ರೆ ತಾನೇ ಸ್ಕೂಟ್ರೋ ಕಾರೋ, ಅವಾಗ ಅದು ಉಪಯೋಗ ಆಗೋದದು. ಇಲ್ಲ ನನ್ನ ಹತ್ರ ಇದೆ, ನನಗೆ ಅದ್ರಲ್ಲಿ ಹೋಗುತ್ತೆ ಅಂತ ನಂಬಿಕೆ ಇದೆ ಅಂತಿದ್ರೆ ನೀವು ಹೋದಂಗೆ ಆಗೋದಿಲ್ವಲ್ಲ ಅದು. ಅದೇ ತರ ಶಾಸ್ತ್ರದಲ್ಲಿ ಇದರಲ್ಲಿ ವಿಶ್ವಾಸ ಇದ್ದರೆ ಮಾತ್ರ ಪ್ರಪತ್ತಿ ಸಾಧಿಸೋದಿಲ್ಲ. ಪ್ರಪತ್ತಿಗೆ ಒಂದು ಕ್ರಿಯೆ ಅಂತಿದೆ, ಕ್ರಿಯೆಯನ್ನು ಮಾಡಲೇಬೇಕು ನಾವು. ಆ ಕ್ರಿಯೆಯನ್ನು ಮಾಡಬೇಕಾದ ಅಂದ್ರೆ ಮಹಾವಿಶ್ವಾಸ ಬೇಕೇ ಬೇಕು ಅಂದ್ಬಿಟ್ಟು ಅದಕ್ಕೆ ಅದು ಹೇಳ್ತಾರೆ. ಅದಕ್ಕೆ ಯಾತಕ್ಕೆ ಮಹಾವಿಶ್ವಾಸ ಬೇಕು ಅನ್ನುವಾಗ ಹೇಳ್ತಾರೆ, ಇದು ಇವರಲ್ಲಿ ಸೀತೆ ಹೇಳುವಂತಹ ಅವಳು ರಾವಣನಿಗೆ ಹೇಳುವಂತಹದ್ದು ಅನೇಕ ಮಾತುಗಳಲ್ಲಿ ಅವಳು ಹೇಳ್ತಾಳೆ. ಅವಳು ಅದರಲ್ಲಿ ಹೇಳ್ತಾಳೆ ಅವಳು ಅಂದರೆ, ಅವನು ರಾವಣ ಬಂದು ಹೇಳ್ತಾನೆ ಅಷ್ಟು ಅಪಚಾರ ಮಾಡಿದ್ದಾನೆ. ಅವನು ಅಪಚಾರ ಮಾಡಿದ್ರು ಸಹ ಇದರಲ್ಲಿ ವಿಶೇಷ, ಯಾಕೆಂದ್ರೆ ವಿಶ್ವಾಸ ಇದ್ರೆ ಫಲಿಸುತ್ತೆ ಅನ್ನೋದಕ್ಕೆ ಹೇಳ್ತಾರೆ. ಅವಳು ಹೇಳ್ತಾಳೆ, ವಿದಿತಸ್ಸಹಿ ಧರ್ಮಜ್ಞ. ಅವಳು ಹೇಳ್ತಾಳೆ, ಶರಣಾಗತ ವತ್ಸಲಃ ತೇನ ಮೈತ್ರಿ ಭವತು ತೇ ಯದಿ ಜೀವತು ಮಿಚ್ಛಸಿ ಅಂತ ರಾವಣನಿಗೆ ಹೇಳ್ತಾಳೆ. ರಾವಣ ಪಾಪ ಮಾಡಿದ್ದಾನೆ, ಅದರಿಂದ ಅವನು ಹೇಳ್ತಾಳೆ, ಅವನು ವಿದಿತಃ ಸಹ ರಾಘವ ವಿದಿತಃ. ರಾಘವ ಇದನ್ನಲ್ಲ, ಅವನು ಸಹಿ ಧರ್ಮಜ್ಞ, ಅವನು ಧರ್ಮವನ್ನು ತಿಳಿದವನು. ಅಷ್ಟೇ ಅಲ್ಲ, ಶರಣಾಗತ ವತ್ಸಲಃ, ಶರಣಾಗತರಲ್ಲಿ ಬಹಳ ವಾತ್ಸಲ್ಯ ಉಳ್ಳವನು.
ಇದು ಭಗವಂತನಾದ್ರಿಂದ ನಮಗೆಲ್ಲರಿಗೂ ಆಗುತ್ತೆ. ಈ ಉದಾಹರಣೆಯಲ್ಲಿ ಭಗವಂತನೇ ಇರೋದ್ರಿಂದ ಇದು ಯಾತಕ್ಕೆ ನಮಗೆ ಮಹಾವಿಶ್ವಾಸ ಬೇಕು ಅಂದರೆ ಅವನು ಶರಣಾಗತ ವತ್ಸಲಃ, ಶರಣಾಗತರಲ್ಲಿ ಅತ್ಯಂತ ವಾತ್ಸಲ್ಯ ಉಳ್ಳವನವನು. ಅದರಿಂದ ಏನಾಗುತ್ತೆ ಹೇಳ್ತಾಳೆ ಅವಳು, ನೀನು ಪಾಡು ತಪ್ಪೆಲ್ಲ ತೇನ ಮೈತ್ರಿ ಭವತುತೆ. ನೀನು ಮೈತ್ರಿಕ ಒಂದು ಕಾರ್ಯವನ್ನು ಮಾಡೋದು ಸಾಕು, ಕಾಲಿಗೆ ಬೀಳಬೇಕು ಅಂತಿಲ್ಲ. ಮಿತ್ರ ಭಾವೇನ ಮುಂದೆ ಹೇಳ್ತಾಳ, ಮಿತ್ರತ್ವದಿಂದ ಹೋಗಿ ಕಳೆದು ಮೈತ್ರಿ ಭವತುತೆ ಎದಿದೀವತು ಮಿಚ್ಛಸಿ. ನಿನ್ನನ್ನು ಎಲ್ಲ ಪಾಪವನ್ನು ಕ್ಷಮಿಸಿ ನೀನು ಮಾಡಿರೋದು ಅತ್ಯಂತ ಘೋರವಾದ ಪಾಪ. ಪರಧಾರೆಯನ್ನ ಸ್ಪರ್ಶನ ಮಾಡೋದು ಅದು ಮಹಾ ಬ್ರಹ್ಮಹತ್ಯಾ ಪಾಪ. ಅದ್ರ ಮೇಲೆ ಅಪಹರಣ ಬೇರೆ ಮಾಡ್ಕೊಂಡ್ ಬಂದಿದೀಯ, ಅದು ಇನ್ನೂ ದೊಡ್ಡ ಪಾಪ. ಇಷ್ಟು ದೊಡ್ಡ ಪಾಪ ಮಾಡಿದ್ರು ಸಹ ಭಗವಂತನಲ್ಲಿ ನೀನು ಶರಣಾಗತನ ಅಂದ್ರೆ ಆ ಶರಣಾಗತಿ ಮಾಡುವೇನೋ, ಮೈತ್ರಿ ಮಾಡ್ಬೇಕಾದ್ರೆ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಹುಟ್ಬಿಟ್ರೆ ನಿನಗೆ ಅವನಲ್ಲಿ ನಿನ್ನಪ್ಪ ಎಲ್ಲವನ್ನು ಕ್ಷಮಿಸ್ತಾನೆ ಅಂತ ಅದನ್ನು ಹೇಳಿದ್ರು. ಆಮೇಲೆ ಭಗವಂತನೇ ಸಹ ಇನ್ನೂ ನೇರವಾಗಿ ಹೇಳಿರುವಂಥ ಮಾತು ಇದು. ಇದರಲ್ಲಿ ಈ 5 ಶಂಕೆಗಳು ಬರುತ್ತಲ್ಲ, ಅದರಲ್ಲಿ ಈ 5 ಶಂಕೆಗಳು ನಿಮಗೆ ಶಂಕಾಪಂಚೇದ ಹೇಳಿದೆ. ಒಂದೇನು ಅಂದರೆ ನಾನು ಅತ್ಯಂತ ಪಾಪಿ, ಹಾಗಿರ್ಬೇಕಾದ್ರೆ ಭಗವಂತ ನನಗೆ ಕ್ಷಮಿಸ್ತಾನ ಅಂದರೆ ನನಗೆ ಈಗ ನಮ್ಮ ಪಾಪಿ ಅಂತ ಗೊತ್ತಾಗಿದೆ, ಆದರೆ ನನಗೆ ಕೇಳೋದಕ್ಕೆ ಬಾಯಿ ಬರ್ತಾ ಇಲ್ಲ. ಯಾಕಂದ್ರೆ ಎಷ್ಟೊಂದು ಪಾಪ ಮಾಡಿದ್ದೀನಿ ಅಂತ ಆಚಾರೋಪದೇಶದಿಂದ ಅನಂತ ಕೋಟಿ ಜನ್ಮಗಳನ್ನು ಮಾಡಿರೋ ಪಾಪದ ಅರಿವಾಗಿದೆ. ಇಷ್ಟೊಂದು ಪಾಪ ಇರಬೇಕಾದ್ರೆ ಹೇಗೆ ಹೋಗಿ ಕೇಳೋದು? ಇಷ್ಟು ತಪ್ಪು ಮಾಡಬೇಕಾದ್ರೆ ಭಗವಂತಲ್ಲಿ ಕೇಳೋದಕ್ಕೂ ಸಾಧ್ಯವಾಗುತ್ತಾ? ನನಗೆ ಕೇಳಿದ ತಾನೇ ಕ್ಷಮಿಸ್ತಾನ ಅವನು. ಇದು ಮೊದಲನೇ ಸಂದೇಹ. ಎರಡನೇ ಸಂದೇಹ, ಭಕ್ತಿಯೋಗ ಅತ್ಯಂತ ಗುರುತರವಾದದ್ದು, ಕಷ್ಟಕರವಾದದ್ದು. ಅದಕ್ಕೆ ಅನೇಕ ವಿಧಿಗಳನ್ನು ಹೇಳ್ತಾರೆ. ಶಾಸ್ತ್ರಜ್ಞಾನ ಇರಬೇಕು ಅಂತಾರೆ, ಅಷ್ಟಾಂಗ ಯೋಗ ಸಿದ್ಧಿ ಆಗಿರಬೇಕು ಅಂತಾರೆ. ಅದಕ್ಕೆ ಅವನಿಗೆ ಅದರಲ್ಲಿ ಭಗವಂತನಲ್ಲಿ ತೈಲಧಾರ ಭಕ್ತಿ ಇರಬೇಕು ಅಂತಾರೆ. ಅದು ಸಹ ಜನ್ಮ ಜನ್ಮಾಂತರಗಳಿಗೂ ವ್ಯಾಪಿಸಿರ್ಬೇಕು ಅಂತಾರೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಅವನ ಯೋಗ್ಯತೆ ಎಷ್ಟಿರಬೇಕು, ಅವನ ಇಂದ್ರಿಯ ನಿಗ್ರಹ ಇರಬೇಕು, ಎಲ್ಲವೂ ಆಗಿರಬೇಕು, ಶಮದಮಾದಿಗಳಿರಬೇಕು. ಅಂತಹವನು ಅಷ್ಟು ವರ್ಷ ಕಾಲ ಮಾಡಿದ ಮೇಲೆ ಸಿಗುವಂತಹ ಫಲ ನಾನು ಒಂದು ಕ್ಷಣದಲ್ಲಿ ನನಗಿದು ಯಾವುದೂ ಇಲ್ಲ, ಒಂದು ಕ್ಷಣದಲ್ಲಿ ಮಾಡಿದಾಗ ಇದು ಕ್ಷಣ ಮಾತ್ರ, ಇದು ಕ್ಷಣ ಕರ್ತವ್ಯ, ಇದು ಮಾಡೋದು ಮಾತ್ರ ಸಿಗುತ್ತಾ ಅಂತ ಎರಡನೇ ಸಂದೇಹ. ಈ ಸಂದೇಹಗಳು ಹೇಗೆ ಹುಟ್ಟುತ್ತೆ ಅನ್ನೋದಕ್ಕೆ ಈ ಥರದ್ದು ಸಂದೇಹಗಳು ಬರುತ್ತೆ. ಎರಡನೇದಾಗಿ, ಒಂದು ವೇಳೆ ನಾನು ಕೇಳಿದೆ ಇಟ್ಟುಕೊಳ್ಳಿ, ಆಯಿತು ಧೈರ್ಯ ಮಾಡಿ ಕೇಳಿದೆ, ನನ್ನನ್ನು ಕೇಳಿದ್ರೆ ಭಗವಂತ ನನ್ನ ಪಾಪವನ್ನು ನೋಡಿ ನಾವೇ ಆಗಿದ್ದು ಕ್ಷಮಿಸೋದಿಲ್ಲ ನಮ್ಮನ್ನ, ಭಗವಂತ ನನ್ನ ಕ್ಷಮಿಸ್ತಾನೆ ಅಂತ ಇದು ಮೂರನೇ ಸಂದೇಹ. ಆಮೇಲೆ ವಿಶ್ವಾಸ ಅಂತ ಹೇಳಿದಲ್ಲ, ವಿಶ್ವಾಸ ಭಗವಂತಲ್ಲಿ ಇದ್ದರೆ ಇನ್ನೊಂದ್ಸಲ ವಿಶ್ವಾಸ ಮಾಡಬೇಕೆ ಅಂತ ಇದು. ಈ ಥರ ಅನೇಕ ವಿಶ್ವಾಸನ್ನ ಈ ಪಾಪೀಯ ಸೋಪಿ ಎಲ್ಲರೂ ಅದನ್ನೇ ಯಾಕೆ ಪದವನ್ನು ಹಾಕಿದ್ದಾರೆ ಅಂದರೆ ಪಾಪೀಯ ಸೋಪಿ ಅಂತ ಅವ್ರು ಹಾಕಿದ್ರು. ಆಮೇಲೆ ಇವರು ಸಹ ನಭಕ್ತಿಮಾನ್ ಅಂತ ಹೇಳೋದಲ್ಲೇ ನಧರ್ಮನಿಷ್ಠೋಸ್ಮಿ ಈ ಪದವನ್ನು ಹಾಕಿದ್ದೆಲ್ಲ ನಮಗೆ ಮನಸ್ಸಿಗೆ ದೃಢತರವಾಗಿರೋದು ಅಂತ. ಆಮೇಲೆ ನಾನು ಇಲ್ಲಿವರೆಗೆ ಯಾವ ಒಂದು ಕೆಲಸ ಭಗವಂತನ ಆಜ್ಞೆಯನ್ನೇ ಉಲ್ಲಂಘನೆ ಮಾಡಿಕೊಂಡೇ ಬಂದಿದ್ದೀನಿ. ಆಗಿರಬೇಕಾದ್ರೆ ನನಗೆ ಅವನು ಹೇಗೆ ತಾನೇ ಕೊಡೋದು ಸಾಧ್ಯ? ಈ ಥರ 5 ಸಂದೇಹಗಳು ಬರುತ್ತೆ ಅವನಿಗೆ. ಬರಬೇಕಾದ್ರೆ ಅದು ಹೇಳ್ತಾರೆ ಅದರಲ್ಲಿ ಭಗವಂತ ಶರಣಾಗತ ವತ್ಸಲ. ಹಾಗಾಗಿ ನೀವು ಮಾಡಬೇಕು, ಅದು ಆ ಗುರುತರವಾಗಿದ್ದು ಲಘುತರವಾಗಿದ್ದು ಅಂತ ಹೇಳ್ಬೋದು. ಈ ಲಘುತರವಾಗಿದ್ದು ಹಿಂದಿನ ಶ್ಲೋಕದಲ್ಲಿ ವಿವರಣವಾಗಿ ಹೇಳಿದ್ದಾರೆ. ಹೇಗೆ ಶರಣಾಗತಿ ಅನ್ನೋದು ಫಲಿಸುತ್ತೆ ಅನ್ನೋದನ್ನ ಹಿಂದಿನ ಶ್ಲೋಕದಲ್ಲಿ ತೋರಿಸ್ಕೊಟ್ಟಿದ್ದೀವಿ ನಾವು ಅದನ್ನ. ಅದಕ್ಕಿಂತ ಮುಖ್ಯವಾಗಿದ್ದು ಭಗವಂತ ಅವನು ಸರ್ವಶಕ್ತ, ಮತ್ತೆ ಅವನು ಅವಾಪ್ತ ಸರ್ವಕಾಮ, ಅವನು ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಸರ್ವಶಕ್ತ, ಶರಣಾಗತ ವತ್ಸಲ, ಇದು 3 ಇದೆ. ಅದರ ಮೇಲೆ ನಮಗೆ ನಮ್ಮ ಮೇಲೆ ಅತ್ಯಂತ ಪ್ರೀತಿಪಾತ ಉಳ್ಳವನು ಭಕ್ತರ ಮೇಲೆ. ಇದೆಲ್ಲ ಇರೋದ್ರಿಂದ ಖಂಡಿತ ಹಾಗೆ ಆಗುತ್ತೆ ಅಂದ್ಬಿಟ್ಟು ಯಾವ ತೋರಿಸ್ತದೆ. ಅದನ್ನೇ ನೇರವಾಗಿ ಭಗವಂತನ ಬಾಯಲ್ಲಿ ಮಾತನ್ನ ನಾವು ಹೇಳ್ತಾರೆ. ಅವನು ಇದು ಸುಗ್ರೀವನಿಗೆ ಹೇಳುವಂತಹ ಮಾತು ರಾಮಾಯಣದಲ್ಲಿ. ಯಾರಾದ್ರೂ ಹೇಳ್ತಾನೆ ಹೇಗೆ ಅವನಿಗೆ ಕೊಡಬಹುದಾ ಅಂತ ವಿವಾದ ಆದಾಗ ಆವಾಗ ರಾಮ ಹೇಳ್ತಾನೆ, ಅವನು ಇದು ಕಡೆಯವನು, ಶತ್ರು ಕಡೆಯವನು, ಹೇಗೆ ನಂಬೋದು ಅನ್ನುವಾಗ ಅವ್ರು ಹೇಳ್ತಾನೆ ಭಗವಂತ, ಮಿತ್ರ ಭಾವೇನ ಸಂಪ್ರಾಪ್ತಂ. ಭಾವ ಇದ್ರು ಸಾಕು, ಮನಸ್ಸಿನಲ್ಲಿ ಇದ್ರು ನಾ ಕೇಳೋದಿಲ್ಲ, ಎದುರುಗಡೆ ಮೇಲೆ ಬಾಯಿನಿಂದ ನಾನು ನಿನಗೆ ಹೇಳಿದ್ರು ಸಾಕು. ಮಿತ್ರ ಭಾವೇನ ಸಂಪ್ರಾಪ್ತಂ, ಇದನ್ನು ನಿಮಗೆ ಅಭಯ ಪ್ರಸಾದದಲ್ಲಿ ಅದ್ಭುತವಾಗಿ ವ್ಯಾಖ್ಯಾನ ಸ್ವಾಮಿ ಮಾಡಿದ್ದಾರೆ. ಒಂದೊಂದು ಪದಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ ತುಳಸಿಗದಕ್ಕೆ. ನ ತ್ಯಜೇಯಂ ಕಥಂಚನ, ಕಥಂಚನ ತ್ಯಜೇಯಂ ಅಂತವನ್ನ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನ ತ್ಯಜೇಯಂ. ನಾನು ವಿಧಿ ನಿಷೇಧ ಇದೆಯಲ್ಲ ಅಷ್ಟು ಪವರ್ಫುಲ್ ಆಗಿರೋದು. ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ. ನೀನು ಹೇಳ್ಬೋದು ಈಗ ನಮ್ಮಲ್ಲಿ ಬರ್ತಾರೆ, ನಾವು ಇಷ್ಟೆಲ್ಲ ಪಾಪ ಮಾಡಿದ್ವಿ ನಮ್ಮ ಸಂದೇಹ ಇದೆಯಲ್ಲ, ಅದಕ್ಕೆ ಭಗವಂತ ಹೇಳ್ತಾರೆ, ದೋಷೋ ಯದ್ಯಪಿ ತಸ್ಯ
ಒಂದು ವೇಳೆ ಅವನಲ್ಲಿ ದೋಷ ಇದ್ರೂ ಸಹ ಯದ್ಯಪಿ ತಸ್ಯ ಇಲ್ಲದೆ ಇದ್ರೆ ಒಳ್ಳೆಯದು, ಇದ್ರೂ ಸಹ ಸತಾಮೇತದಗರ್ಹಿತ ಅದನ್ನ ನಾನು ಅದರಲ್ಲೇ ಶರಣಾಗತಿಯಲ್ಲೇ ಅಡಕವಾಗಿದೆ, ಅದನ್ನು ನಾನು ಕಂಡುಕೊಳ್ಳೋದೇ ಇಲ್ಲ, ನೇರವಾಗಿ ಭಗವಂತನೇ ಹೇಳಿದ್ದು. ಹಾಗಾಗಿ ನಮಗೆ ಆ ಶಂಕೆಯೇ ಬೇಡ. 5 ಶಂಕೆಯನ್ನು 2 ಶಂಕೆ ತೆಗೆದಾಕ್ಬಿಟ್ಟಿದ್ರಲ್ಲೇ. ಇದರಲ್ಲಿ ನಮಗೇನಪ್ಪ ಇಷ್ಟೆಲ್ಲ ಪಾಪ ಮಾಡಿದೀವಲ್ಲ, ನಾವು ಕೇಳಿದ್ರೆ ಭಗವಂತ ಕೊಡ್ತಾನೆ. ಭಗವಂತನ ವಾಣಿಯೇ ನೇರವಾಗಿ ಹೇಳಿದ್ದಾನೆ. ನಮ್ಮಲ್ಲಿ ದೋಷ ಇದ್ದವು ಸಹ ಅದು ಯಾವುದನ್ನು ಕಂಡುಕೊಳ್ಳೋದಿಲ್ಲ. ಅವನು ಶರಣಾಗತರಾಗಿದ್ದರೆ ಸಾಕು ನಾವು ಅಂದ್ಬಿಟ್ಟದ. ಅದು ಮಿತ್ರಭಾವದಿಂದ ಬಂದರೆ ಸಾಕು ಅಂತಾನೆ. ನಾವು ಕಾಲಲ್ಲಿ ಶರಣಾಗತಿ ಭಗವಂತ ಶರಣ ಮಾಡಬೇಕಾದ್ರೆ ಅದು ಕೈ ಮುದುಕ ನ್ಯಾಯದಿಂದ ಫಲಿಸುತ್ತೆ. ಅದಕ್ಕೆ ಅದಾದ್ಮೇಲೆ ನೇರವಾಗಿ ಇದರಲ್ಲಿ ಸಾಗರದಲ್ಲಿ ಸಗದೇವ ಪ್ರಪನ್ನಾಯ ತವಾಸ್ಮೀಚಿತ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಂ ಏತದ್ ವ್ರತಂ ಮಮ ಅಂತ ಬೇರೆ ಹೇಳಿದ್ದಾನೆ ಅವನು. ಅದರಿಂದ ಎಲ್ಲ ಭೂತಗಳಿಗೂ ಇದು ಅಭಯ ನಾನು ಕೊಟ್ಟಿದ್ದೀನಿ. ಇದು ಯಾರು ನನಗೆ ಒಂದು ಸಲ ಬಂದು ತವ ಅಸ್ಮಿ ಇತಿ ಯಾಚೆ, ನಿನ್ನವನು ಅಂತ ಯಾಚನೆ ಮಾಡಿದ್ರೆ ಸಾಕು. ನಿನ್ನವನು ನಾನು ನಿನ್ನ ವಸ್ತು ನನ್ನಲ್ಲಿದೆ ಒಪ್ಪಿಸ್ಕೊಂತ ಒಂದ್ಸಲ ಹೇಳಿದ್ರೆ ಸಾಕು, ಅವರಿಗೆ ಯಾವ ಕಾಲದಲ್ಲೂ ಅಭಯ ಇದೆ, ಇದು ನನ್ನ ವ್ರತವಾಗಿ ಇಟ್ಕೊಂಡಿದ್ದಾನೆ ಅಂತ ಭಗವಂತ ಹೇಳಿರ್ಬೇಕಾದ್ರೆ. ಹಾಗಾಗಿ ಇದಕ್ಕೆ ನಮಗೆ ಬೇಕಾಗಿದ್ದೇನು ಅಂದರೆ ಈ ಸಂದೇಹ ಇರಬಾರ್ದು. ಈ ಮಹಾವಿಶ್ವಾಸ ಯಾತಕ್ಕೆ ಅಂದರೆ ಭಗವಂತಲ್ಲಿರುವ ವಿಶ್ವಾಸ ಭಕ್ತಿನಲ್ಲಿ ಈ ಸಂದೇಹ ಬರಲ್ಲ ನಮಗೆ. ಈ ಶರಣಾಗತಿ ಮಾಡ್ಬೇಕಾದ್ರೆ ಸಂದೇಹ ಬರುತ್ತಲ್ಲ, ಅದಕ್ಕೆ ಬೇಕಾಗಿರುವ ವಿಶ್ವಾಸ, ಅದಕ್ಕೆ ಮಹಾವಿಶ್ವಾಸ ಅಂತ. ಅದಕ್ಕೆ ಈ ಸಂದೇಹವನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈ ಸಂದೇಹವನ್ನು ಬಿಡೋದೇ ಮಹಾವಿಶ್ವಾಸ. ಭಗವಂತನಲ್ಲಿ ನಾವು ದೇವಸ್ಥಾನದ ಹೋಗಿ ಕೈ ಮುಗಿಯೋದು ಮಾಡೋದು ಆ ವಿಶ್ವಾಸ ಬೇರೆ. ಶರಣಾಗತಿಯಲ್ಲಿ ಭಗವಂತ ನಮಗೆ ಕೊಡ್ತಾನೆ ಅಂತ ಬರ್ತೀಯಲ್ಲ, ಅದು ಅದರಲ್ಲಿ ಬರೋ ವಿಶ್ವಾಸ, ಅದಕ್ಕೆ ಮಹಾವಿಶ್ವಾಸ ಅಂತ ಹಾಕಿದರು. ಹಾಗಾಗಿ ಇದೆಲ್ಲ ವಾಕ್ಯ ಇರೋದ್ರಿಂದ ಅವರೆಲ್ಲ ಯಾತಕ್ಕೆ ಮಾಡಿದ್ರು? ವಿಭೀಷಣ ಭಗವಂತ ಖಂಡಿತ ಕೊಟ್ಟೆ ಕೊಡ್ತಾನೆ ಅಂತ ಶರಣಾಗತಿ ಮಾಡೋದು ಅವನು. ಅದರಿಂದ ಮಹಾವಿಶ್ವಾಸ. ಸೀತೆ ಯಾವ ಧೈರ್ಯದಿಂದ ಹೇಳಿದ್ಲು? ರಾಮನ್ನ ಕೇಳಲೇ ಇಲ್ಲ, ಅವಳೇ ಹೇಳ್ಬಿಟ್ಲಲ್ಲ, ಹೋಗು ನಿನಗೆ ಕೊಡ್ತಾನೆ ಅಭಯ ಅಂತ. ಅಂದರೆ ವಿಶ್ವಾಸ. ಅವಳಿಗೆ ರಾಮನಲ್ಲಿ ವಿಶ್ವಾಸ, ರಾಮ ಖಂಡಿತ ಕ್ಷಮಿಸ್ತಾನ ಇವನೇ ಅಂತ. ರಾಮನ ಗುಣ ತಿಳಿದಿದ್ದಾದ್ರಿಂದ ಅವನು ಆನುಕ್ರೋಶ ಆನುಶಂಸ ತಿಳಿದಿದ್ದಂತ ಅವಳು ಆ ಮಾತನ್ನು ಹೇಳಿದ್ಲು. ಅದಕ್ಕೆ ಹೇಳ್ತಾನೆ, ಅದಕ್ಕೆ ಹೇಳ್ತಾನೆ ಅವನಿಗೆ, ಅದಕ್ಕೆ ಅವನು ಇದನ್ನ ಹೇಳ್ತಾನೆ. ಅದಕ್ಕಿಂತ ಮುಖ್ಯವಾದ ಮಾತು ನಮಗೆ ನಂಬ್ಕೋದಕ್ಕೆ ಭಗವಂತ ರಾಮಾಯಣದಲ್ಲಿ ಅನೇಕ ಕಡೆ ಈ ಮಾತನ್ನು ಹೇಳಿದ್ದಾನೆ. ಇದು ಯಾಕೆ ನಮ್ಮಂತ ಜೀವಿಗಳು ನಂಬೋದಕ್ಕೋಸ್ಕರ ವಾಲ್ಮೀಕಿಗಳು ರಾಮನ ಬಾಯಿನಲ್ಲಿ ಈ ಮಾತನ್ನು 3-4 ಕಡೆ ಹೇಳಿಸಿದ್ದಾರೆ. ಅನೃತನ್ನೋಕ್ತ ಪೂರ್ವಮ್ಮೆ ನಚ ಭಕ್ಷಾಮಿ ಕದಾಚನ. ಈ ಎಲ್ಲ ಮಾತುಗಳು ಹೇಳಿದೆಲ್ಲ ಅದು ಅನೃತನ್, ನಾ ಇಲ್ಲಿವರೆಗೂ ಸುಳ್ಳು ಹೇಳಿದ್ದೇ ಇಲ್ಲ. ಅನೃತನ್ ನ ಪೂರ್ವಂ ಉಕ್ತಂ, ಹಿಂದೆ ನಾನು ಹೇಳಿದ್ದೇ ಇಲ್ಲ. ನಚ ಕದಾಪಿ ಭಕ್ಷಾಮಿ, ಮುಂದೇನೂ ಸಹ ಇದನ್ನು ಯಾವತ್ತೂ ನಾನು ಹೇಳಿದ್ದಿಲ್ಲ ಸುಳ್ಳನ್ನ. ಅದರಿಂದ ಹೇಳ್ತಾರೆ, ಯಾಕೆಂದ್ರೆ ರಾಮೋ ದ್ವಿರ್ನಾಭಿಭಾಷತೆ, ರಾಮ ಯಾವತ್ತೂ ಸಹ 2 ಹೇಳಿದ ಮಾತನ್ನ ಮತ್ತೆ ಅದು ನಮ್ಮಂತ ಮಾತ್ರ ಇವಾಗ ಹೇಳಿದ್ದು ಇನ್ನೊಂದು ಸಲಕ್ಕೆ ನಾವು ಬದಲಾಯಿಸ್ತೀವಲ್ಲ, ಅದು ಗುಣ ಮನುಷ್ಯರು ಮಾತ್ರ. ಅದು ಭಗವಂತನಿಗೆ ನಾಮೋ ದ್ವಿರ್ನಾಭಿಭಾಷೆ ಇದೆಲ್ಲ ಇರೋದ್ರಿಂದ ನಮಗೆ ಈ ಎಲ್ಲ ಈ ಸಂದೇಹಗಳಿದೆಯಲ್ಲ, ಯಾವ ಸಂದೇಹವನ್ನು ಇಟ್ಕೋಬೇಡಿ. ಈ ಸಂದೇಹ ಹೋಯ್ತು ಅಂತ ನಿಮಗೆ ತಾನಾಗೆ ಮಹಾವಿಶ್ವಾಸ ಭಗವಂತಲ್ಲಿ ಬರುತ್ತೆ. ಇಲ್ಲಿರೋ ವಿಶ್ವಾಸ ಏನು ಅಂತಂದ್ರೆ ನಮಗೆ ಭಗವಂತ ಕೊಟ್ಟಾನೋ ಇಲ್ವೋ, ಇಷ್ಟು ಪಾಪಗಳನ್ನು ಮಾಡಿದೀವಿ ನಾವು, ಅಷ್ಟು ಗುರುತರವಾದಂಥ ಬ್ರಹ್ಮವಿದ್ಯೆ ಅದಕ್ಕೆ ಸಿಗುವಂಥ ಫಲ ಕ್ಷಣಕಾಲ ಮಾಡುವಂತಹ ನಾವು ಈ ಒಂದು ಇದಕ್ಕೆ ಬರ್ತಾ ನಮಗೆ ಆ ಧರ್ಮವೋ ನಮಗಿಲ್ಲ, ಅವ್ರು ಮಾಡಿರುವಂಥ ಯೋಗ್ಯತೆ ಇಲ್ಲ, ನಧರ್ಮ ನಿಷ್ಠೋ ನಚಾತ್ ಅದೆಲ್ಲ ಇದೆಯಲ್ಲ ಇದು. ಅದಕ್ಕೆ ಈ ಪದವನ್ನೇ ಆಳವಂದರಲ್ಲಿ ಹಾಕಿದ್ರು. ನಮಗೆ ಸಿಗುತ್ತಾ ಶರಣಾಗತಿ ಮಾಡಿದ್ರೆ ಅನ್ನೋದಕ್ಕ ಹೇಳ್ತಾರೆ. ಇದಕ್ಕೆ ಬೇಕಾಗಿದ್ದು ಮಹಾವಿಶ್ವಾಸ. ಆ ಮಹಾವಿಶ್ವಾಸಕ್ಕೆ ಈ ವಾಕ್ಯಗಳೆಲ್ಲ ಬರುತ್ತೆ ಅಂತ ಅದನ್ನು ತೆಗೆದು ತೋರಿಸ್ಕೊಡ್ತಾರೆ ಅದನ್ನ. ಹಾಗಾಗಿ ಈ 5 ಅದನ್ನು ನಿಮಗೆ ಪರಿಕರ ವಿಭಾಗದಲ್ಲಿ 5 ಶಂಕೆಯನ್ನು ಹೇಳಿ 5 ಶಂಕೆ ನಿವೃತ್ತಿ ಮಾಡಿದಲ್ಲ ಅದನ್ನ. ಹಾಗಾಗಿ ಇದನ್ನ ಅವನಿಗೇನಪ್ಪ ಭಗವಂತನಿಗೆ ಆಶ್ರಿತ ರಕ್ಷೈಕ ಪ್ರಯೋಜನ. ಅವನಿಗೆ ಯಾಕೆ ಪ್ರಯೋಜನ ಇದು ಅಂದ್ರೆ ಆಶ್ರಿತರನ್ನ ರಕ್ಷೆ ಮಾಡೋದೇ ಅವನಿಗೆ ಪ್ರಯೋಜನ. ಅವನಿಗೆ ಪ್ರಯೋಜನ ಬೇರೆ ಏನಿಲ್ಲ, ನಮ್ಮನ್ನ ರಕ್ಷಣೆ ಮಾಡೋದ್ರಲ್ಲೇ ಪ್ರಯೋಜನ. ಅವನು ಭಗವಂತ ಹೇಳ್ತಾರೆ, ನಾವು ಅವನಲ್ಲಿ ಶರಣಾಗತಿ ಮಾಡಿದ್ರೆ ನಾವು ಅವನಿಗೆ ಉಪಕಾರ ಮಾಡ್ತೀವಿ ಅನ್ಕೋತಾವಂತೆ ಭಗವಂತ. ನೋಡಿ ಯಾವ ತರ ಇದೆ. ನಾವು ಮಾಡಿ ಅವನಲ್ಲಿ ಮಾಡಿ ನಮ್ಗೆ ಉಪಕಾರ, ಒಂದು ಚೇತನ ಶರಣಾಗತಿ ಮಾಡ್ಕೊಂಡು ಮೋಕ್ಷ ಪಡಿತಾನಲ್ಲ ಅಂತ ನಾವು ಅವನಿಗೆ ಉಪಕಾರ ಮಾಡೋದಾಗಿ ತಿಳ್ಕೊಳ್ತಾನಂತೆ ಅವನು. ಹಾಗಾಗಿ ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ಬೇಕಾಗಿದ್ದು ನಮಗೆ ಶರಣಾಗತಿಯಲ್ಲಿ ಇದು ಒಂದು ತಾಯಿಯಲ್ಲಿ ಮಾಡುವ ಶರಣಾಗತಿ ಯಾವಾಗಲೂ ಶ್ರೀಪೂರ್ವಂ. ಅದಕ್ಕೆ ಹೇಳ್ಬೇಕಾದ್ರೆ ಭಗವಂತ ಅವರು ಹೇಳ್ತಾರೆ, ಯಾವಾಗಲೂ ನಾವು ಶ್ರೀಪೂರ್ವವಾಗಿ ಮಾಡೋದು, ತಾಯಿಯಲ್ಲಿ ಮಾಡುವ ಪ್ರಪತ್ತಿ. ಅದರಿಂದ ಭಗವಂತನಲ್ಲಿ ತಾಯಿ ಹೊಂದಿರೋ ಭಗವಂತ,
ಪುರುಷಕಾರಭೂತಿಯಾಗಿರುವ ತಾಯಿ ಇರ್ತಾಳೆ. ಪ್ರಣವದಲ್ಲಿ ಯಾವ ಥರ ಇರ್ತಾಳೋ ಉಕಾರವಾಗಿ ಪುರುಷಕಾರಭೂತಿಯಾಗಿ ತಾಯಿ. ಅದರಿಂದ ಅವಳು ಇರೋದ್ರಿಂದ ನಮಗೆ ಈ ಜೀವಾತ್ಮನಾದ ಮಕಾರ ಅಕಾರಾತ್ಮನಾದ ಭಗವಂತನಲ್ಲಿ ಮಾಡುವ ಶರಣಾಗತಿ ಇದು ಆ ಉಕಾರ ಸಂಬಂಧವನ್ನು ಸೂಚಿಸುತ್ತೆ. ಅದು ಸಂಬಂಧಾತ್ಮಕವೂ ಆಗುತ್ತೆ. ಅಕಾರ ಅನ್ನೋದು ಆಯಾ ಶಬ್ದದ ಆ ಯಾ ಅನ್ನೋದು ಲುಪ್ತವಾಗಿದೆ. ಆಯಾ ಅನ್ನೋದು ಚತುರ್ಥಿ, ಅದು ಲುಪ್ತ ಚತುರ್ಥಿ ಅಂತ ಹೇಳ್ತಾರೆ ಅದಕ್ಕೆ ಶಾಸ್ತ್ರದಲ್ಲಿ. ಆ ಚತುರ್ಥಿ ಲುಪ್ತವಾಗಿದೆ ಅಲ್ಲಿ. ಅಕಾರ ಅಂದ್ರೆ ಆಯಾ ಅಂದ್ರೆ ನಾರಾಯಣನಿಗೆ, ಅವನಿಗೆ. ಆ ಅಕಾರ ಅಂದ್ರೆ ಭಗವಂತ, ಭಗವಂತನಿಗೆ. ಆಯಾ ಅಂದ್ರೆ ಭಗವಂತನಿಗೆ. ಈ ಜೀವಾತ್ಮ ಇರೋದು ಭಗವಂತನಿಗೆ ಅನ್ನೋದು. ಅದರಲ್ಲಿ ಉಕಾರದಾದು ನಮಗೆ ಸಂಬಂಧವನ್ನು ತೇರ್ಪಡುತ್ತೆ. ಮತ್ತೆ ಅನುಕೂಲ ಪುರುಷಕಾರಭೂತಿಯಾಗಿರುವ ತಾಯಿ ನಮ್ಮ ದೋಷವನ್ನೆಲ್ಲ ಹೇಗೆ ನಾವು ನೀರನ್ನು ಫಿಲ್ಟರ್ ಮಾಡ್ತೀವಲ್ಲ ಹಾಗೆ ನಾವು ದೋಷವನ್ನೆಲ್ಲ ತೆಗೆದುಹಾಕಿ ಅಪ್ಪಿತಪ್ಪಿ ಉಳ್ಕೊಂಡಿದ್ದರೆ ನಾವು ಎಷ್ಟು ಪಾಪ ಅಂದರೆ ನೀವು ಫಿಲ್ಟರ್ ಮಾಡಿದ್ರು ಇನ್ನೂ ಉಳ್ಕೊಳ್ಳುತ್ತೆ. ಅದನ್ನು ಭಗವಂತನ ಕಣ್ಣಿಗೆ ಬೀಳದೆ ಥರ ಮಾಡಿ ಅವಳು ಉಪಕಾರವನ್ನು ಮಾಡ್ತಾಳೆ ತಾಯಿ. ಹಾಗಾಗಿ ಪುರುಷಕಾರಾದಿ ವಿಶೇಷವಾದ ಇದು ನಮಗೆ ಬೇಕಾಗಿದ್ದ ಜ್ಞಾನವನ್ನು ಬೇಕು ಅಂತ. ಹೌದು, ನಮಗೆ ಜ್ಞಾನ ಬೇಕು. ಜ್ಞಾನದಿಂದ ಮೋಕ್ಷವಲ್ಲ, ಆದರೆ ಜ್ಞಾನ ಬೇಕು ನಮಗೆ. ಜ್ಞಾನ ಮಾತ್ರದಿಂದ ಮೋಕ್ಷವಿಲ್ಲ. ಅದ್ವೈತದಲ್ಲಿ ಒಂದು ಸಲ ನಮಗೆ ಈ ಅವಿದ್ಯೆ ಅನ್ನೋದು ವಾಕ್ಯ ಶ್ರುತಿಯಲ್ಲಿ ಹೇಳಿರುವಂಥ ಆ ವಾಕ್ಯವನ್ನು ತಿಳಿದ್ರೆ ಆ ಕ್ಷಣದಲ್ಲಿ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದೇ ಮೋಕ್ಷ ಅಂತ ಹೇಳ್ತಾರೆ. ಅದು ಅವಾಗ ಹೇಳ್ತಾರೆ ವಾಕ್ಯ ಉಚ್ಚಾರಣದಿಂದ ಮಾತ್ರದಿಂದ ಆ ವಾಕ್ಯವನ್ನು ತಿಳ್ಕೊಂಡ ಜ್ಞಾನದ ಮಾತ್ರ ಮೋಕ್ಷವಾಗೋದಿಲ್ಲ. ಭಗವಂತ ಕೊಡ್ತಾ ಅನ್ನೋ ಜ್ಞಾನ ಬೇಕು. ಆ ವಾಕ್ಯವನ್ನು ತಿಳ್ಕೊಂಡಿದ್ರೆ ತತ್ವಮಸಿ ಅದೆಲ್ಲ 3-4 ವಾಕ್ಯಗಳಿದೆ ಅವ್ರದ್ದು. ತಿಳ್ಕೊಂಡ ಅಂದ್ರೆ ಅವಿದ್ಯೆ ಬಿಟ್ಟು ಹೋಗುತ್ತೆ. ಅವಿದ್ಯೆ ಬಿಟ್ಟು ಹೋದ್ರೆ ಮೋಕ್ಷ ಅಂತ ಹೇಳ್ತಾರೆ ಅದು. ಹಾಗಾಗಿ ಆ ಥರ ನಮಗೆ ಇದಲ್ಲ ಅದು. ಅದಂದರೆ ಇಲ್ಲಿ 3 ವಿಷಯ. ವಿಶ್ವಾಸ ಭಗವಂತನಲ್ಲಿರೋದು ಸಾಧಾರಣ ವಿಶ್ವಾಸ. ಭಗವಂತ ನಮಗೆ ಯಾವ ಸಮಯ ಮಾಡೋದು, ಯಾವ ಸಮಯದಲ್ಲೂ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆಯಲ್ಲ, ಅದು ಮಹಾವಿಶ್ವಾಸ. ಹಾಗಾಗಿ ಇದು. ಆಮೇಲೆ ಆ ಸಗದೇವ ತಪಾಸ್ಮೀಚಿದ ಯಾಚ್ಯ ಅಂದ್ರೆ ಒಂದು ಯಾಚನೆ ಮಾಡ್ಬೇಕಿದೆಯಲ್ಲ, ಅದೊಂದು ಕೃತಿ ಕರ್ತವ್ಯ ಅದು. ಅದರಿಂದ ಆ ಕರ್ತವ್ಯ ಅದು ನಾವು ಮಾಡಬೇಕಾದ ಕರ್ತವ್ಯ ಅದು. ಇದೆಲ್ಲ ಇದೆ. ಇದನ್ನ ತಿಳ್ಕೊಂಡ ಅಂದ್ರೆ ನ್ಯಾಸ ತೀರ್ಥದಲ್ಲೂ ಇದರ ವಿಶೇಷವಾಗಿ ಹೇಳ್ಕೊಡ್ತಾರೆ ಅದಕ್ಕೆ. ಆಮೇಲೆ ಪರಿವ್ಯಾಧಿಕಾರದಲ್ಲೂ ಇದೇ ವಿಶೇಷವಾಗಿ ತೋರಿಸ್ಕೊಟ್ಟಿದ್ದಾರೆ. ಇದು ಜ್ಞಾನರೂಪವಾದ ಮಹಾವಿಶ್ವಾಸ. ಏನು ಜ್ಞಾನರೂಪ ಅಂದ್ರೆ ಭಗವಂತ ಅವನು ಬಿಟ್ಟರೆ ಇಲ್ಲ. ಅವನು ಆಪತ್ಸಕ ಹೇಳ್ದಂಗೆ, ಭಾಷ್ಯದಲ್ಲಿ ಹೇಳ್ದಂಗೆ, ಗದ್ಯದಲ್ಲಿ ಹೇಳ್ದಂಗೆ ಎಲ್ಲವನ್ನೂ ಜ್ಞಾನದಿಂದ ನಮ್ಮನ್ನು ತಪ್ಪೆಲ್ಲ ಕ್ಷಮಿಸ್ತಾನೆ ಅಂತ ಮಾಡುವ ವಿಶ್ವಾಸ ಮಹಾವಿಶ್ವಾಸ. ಆ ವಿಶ್ವಾಸದಿಂದ ಮಾಡ್ದ ಅಂದರೆ ನಮಗೆ ಖಂಡಿತ ಸಹ ನಮಗೆ ಮೋಕ್ಷ ಸಿಗೋದ್ರಲ್ಲಿ ಯಾವುದೇ ಒಂದು ಸಂದೇಹವೂ ಇಲ್ಲ ಕಡೆಗೆ. ಹಾಗಾಗಿ ನಮಗೆ ಆ ಭಕ್ತಿಯೋಗಿಗೂ ನಮಗೂ ತುಲನೆ ಮಾಡ್ಕೊಳ್ಳೋದಾಗ್ಲಿ, ಇಲ್ಲ ನಾನು ಇಷ್ಟೆಲ್ಲ ಪಾಪ ಮಾಡಿದ್ದೀನಿ ನನಗೆ ಸಿಗುತ್ತಾ ಅನ್ನೋದಾಗ್ಲಿ, ಇಲ್ಲ ನಾನು ಮಾಡಿ ಒಂದ್ಸಲ ಕೇಳಿದ್ರು ಸಹ ನನ್ನನ್ನು ಭಗವಂತನ ಕ್ಷಮಿಸಲು ಸಾಧ್ಯವಾ ಇಷ್ಟೊಂದು ಮಾಡಿದ್ದೀನಿ ಅನ್ನೋದಾಗ್ಲಿ, ಈ ಯಾವ ಸಂದೇಹವೂ ಸಹ ಇದನ್ನ ಮಾಡೋದು ನೀವು ಯಾವ ಒಂದು ಸಹ ಸಂದೇಹವನ್ನು ಇಟ್ಕೋಬೇಡಿ. ಭಗವಂತನಲ್ಲಿ ಶರಣಾಗತಿ ಮಾಡಬೇಕಾದದ್ದು ವಿಶ್ವಾಸ. ಖಂಡಿತ ನಮ್ಮನ್ನ ಕ್ಷಮಿಸ್ತಾನೆ ಭಗವಂತ, ಕೊಟ್ಟೆ ಕೊಡ್ತಾನೆ. ನೇರವಾಗಿ ಅನೇಕ ವಾಕ್ಯಗಳೇ ಅವನು ಹೇಳಿದ್ದಾನೆ ಭಗವಂತ, ಅವನ ವಾಕ್ಯಗಳೇ ಇದೆ. ಹಾಗಾಗಿ ಎಲ್ಲವನ್ನೂ ತೋರಿಸ್ಕೊಟ್ಟಿದ್ದಾರೆ ಸ್ವಾಮಿದು ಈ ಶ್ಲೋಕದಲ್ಲಿ ತೋರಿಸ್ಕೊಂಡ್ಬಿಟ್ಟು ನಮಗೆ ಬೇಕಾದಂಥ ವಿಶ್ವಾಸ ಅದೊಂದು ಇದ್ರೆ ಸಾಕು. ಹಾಗಾಗಿ ಈ ಭಗವಂತನಲ್ಲಿ ವಿಶ್ವಾಸನಿದ್ದವನು ಸಹ ಭಗವಂತನಲ್ಲಿರೋ ವಿಶ್ವಾಸ ಬೇರೆ, ಶರಣಾಗತಿ ಮಾಡುವಂಥ ವಿಶ್ವಾಸ ಬೇರೆ ಅಂತ ಎರಡನ್ನೂ ಬೇರೆಯಾಗಿ ತೋರಿಸಿ ಅದೊಂದು ಏಕದೇಶಿಗಳ ಒಂದು ಆ ವಿಶ್ವಾಸ ಇದೆಯಲ್ಲ ವಿಶ್ವಾಸ ಅನ್ನೋದನ್ನದಲ್ಲ, ಅದಕ್ಕೂ ತಾಳೆ ಕಟ್ಟಬೇಡಿ. ಅದು ಬೇರೆ ಇದು ಬೇರೆ. ಅದು ವಿಶ್ವಾಸ ಇರಲೇಬೇಕದು, ಅದು ಬೇಸಿಕ್ ನೆಸೆಸಿಟಿ ಅದು. ಅದಕ್ಕೆ ಶಿಕ್ಷೆ ಲಕ್ಷಣ ಹೇಳಬೇಕಾದ್ರೆ ಶಾಸ್ತ್ರ ವಿಶ್ವಾಸ ಶಾಲಿ, ಆಚಾರ ವಿಶ್ವಾಸ ಎಲ್ಲವನ್ನು ಹೇಳಿದರು. ಭಗವಂತನ ಶಾಸ್ತ್ರ ವಿಶ್ವಾಸ, ಭಗವಂತನ ವಿಶ್ವಾಸ ಇರಬೇಕು, ಆಚಾರ ವಿಶ್ವಾಸ ಇರಬೇಕು ಅಂತ ಹೇಳಿದರು. ಅದು ವಿದ್ಯೆಯನ್ನು ಕಲಿಯಕ್ಕೆ ಬೇಕಾದಂಥ ವಿಶ್ವಾಸ. ಆದರೆ ಭಗವಂತನಲ್ಲಿಡುವ ವಿಶ್ವಾಸ ಇದೆಯಲ್ಲ, ಅದು ಶರಣಾಗತಿಗೆ ಅದು ಮಹಾವಿಶ್ವಾಸ. ಅದನ್ನ ಇತ್ತು ಅಂದರೆ ಈ ಶಂಕಾಪಂಚಗಳು ತಾನಾಗೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಅವನು ಯಾವುದನ್ನ ಆರಿಸ್ಕೊಳ್ಳಿ. ಇಲ್ಲ ಈಗ ಇಲ್ಲಿ ಶರಣಾಗತಿ ಹೇಳಿದ್ದಾರೆ, ಹಿಂದೆ ಹೇಳಿದಾಗೆ ಅವನು ಭಕ್ತಿ ಯೋಗವನ್ನು ಆರಿಸ್ಕೋತೀನಿ ಅದನ್ನು ಆರಿಸ್ಕೊಳ್ಳಿ. ಆವಾಗ ಅವನಿಗೆ ಈ ಶಂಕೆಗಳು ಬರೋದೇ ಇಲ್ಲ. ಭಕ್ತಿ ಯೋಗವನ್ನು ಆರಿಸ್ಕೊಂಡ್ಬಿಟ್ರೆ ಅವನಿಗೆ ಈ ಶರಣಾಗತಿ ಮಾಡದೇ ಇರೋದ್ರಿಂದ ಈ ಶಂಕೆಗಳು ಅವನು ಬರೋದೇ ಇಲ್ಲ. ಭಕ್ತಿ ಯೋಗದಲ್ಲಿ ಹೋಗ್ತಾನೆ ಅವನು. ಆದರೆ ಭಕ್ತಿ ಯೋಗದಲ್ಲಿ ಈಗ ಯಾರು ಹೋಗೋರಿಲ್ಲ, ಅದು ಬಹಳ ಗುರುತರವಾದದ್ದು, ಅದು ಬೇರೆ ಮಾತದು. ಆದರೆ ಆಪ್ಷನ್ ಇದೆ ಅವರಿಗೆ, ಆದರೆ ಅದು ಕೆಲವ್ರಿಗೆ ಮಾತ್ರ ಲಿಮಿಟೆಡ್, ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಯೋಗ್ಯತೆ ಇದ್ದವರು, ಅದರಲ್ಲಿ ಅರ್ಹತೆ ಇದ್ದವ್ರಿಗೂ ಯೋಗ್ಯತೆ ಸಿಗೋದು ಬಹಳ ಕಮ್ಮಿ.
ಹಾಗಾಗಿ ತ್ರೈವರ್ಣಿಕರ ಮಾತ್ರ ಅರ್ಹತೆ, ಅದರಲ್ಲಿ ಯೋಗ್ಯತೆ ಉಳ್ಬೇಕಾದ್ರೆ ಅನೇಕ ಇದೆಲ್ಲ ಹೇಳಿದ್ರು. ಹಾಗಾಗಿ ಭಕ್ತಿಯೋಗ ಅನ್ನೋದು ತುಂಬ ಸಂಕುಚ, ಅಂದರೆ ಕಂಪಾರ್ಟ್ಮೆಂಟ್ಲೇಸ್, ತುಂಬ ಅದು ಇದು ಮಾಡಿದಂತಹ ಇದು, ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಅದು ಪ್ರಪತ್ತಿ ಅನ್ನೋದು ದೇಶ ಎಲ್ಲರಿಗೂ ಆಗುವಂತಹ ವಿಷಯ ಅದು. ಅದಕ್ಕೆ ಅದೆಲ್ಲ ತೋರಿಸ್ಕೊಡ್ತಾರೆ. ಇದು ಇನ್ನು 8ನೇ ಶ್ಲೋಕದ ಹೇಳ್ಕೊಂಡ್ಬಿಟ್ಟು ಅದನ್ನು ಮೇಲಿನ ಅರ್ಥವನ್ನು ಹೇಳ್ಕೊಳ್ಳೋಣ. ಮುಂದಿನ ಕ್ಲಾಸ್ನಲ್ಲಿ ವಿಶೇಷವಾಗಿ ಹೇಳ್ತೀನಿ. ಅದರಲ್ಲಿ ಇದನ್ನೇ ಮುಂದಕ್ಕೆ ಹಾಕೊಂಡು ಹೋಗ್ತಾರೆ. ಅದನ್ನು ನೇಹಾಭಿಕ್ರಾಂತಿ ಇದು ಹೇಳ್ದಲ್ಲ, ಅದು ನೇಹಾಭಿಕ್ರಮನಾಶಿ ಅಂತ ಇದೆಯಲ್ಲ, ಇಲ್ಲಿ ನೇಹಾಭಿಕ್ರಾಂತಿ ನಾಶೋ ನ ಚ ವಿಹತಿರಿಹ ಪ್ರತ್ಯವಾಯೋ ಭವೇತೆ ಇತ್ಯುಕ್ತಂ ಕೈಮುತ್ಯ ನೀತ್ಯ ಪರಪದನ ವಿಷಯೇ ಯೋಜಿತಂ ಶಾಸ್ತ್ರವದ್ಭಿಃ ತಸ್ಮಾತ್ ಕ್ಷೇತ್ರೇ ತದರ್ಹೆ ಸುವಿದಿತ ಸಮಯೈರ್ದೇಶಿಕೈಃ ಸಮ್ಯಗುಪ್ತಂ ಮಂತ್ರಾಖ್ಯಂ ಮುಕ್ತಿಬೀಜಂ ಪರಿಣಯತಿ ವಶತಃ ಕಲ್ಪತೆ ಸತ್ಫಲಾಯ ಅಂತ ಇಲ್ಲಿ ಈ 8ನೇ ಶ್ಲೋಕದಲ್ಲಿ ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಒಂದು ಶ್ಲೋಕ. ಆ ಶ್ಲೋಕವನ್ನ ಇಲ್ಲಿ ಇಟ್ಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ನೇಹಾಭಿಕ್ರಾಂತಿ ಅಂತಾನೆ ಅದರಲ್ಲಿ ನೇಹಾಭಿಕ್ ಅದು ಒಂದು ಶ್ಲೋಕ ಇದೆ. ಅದನ್ನ ನಾಳೆ ಇದರಲ್ಲಿ ನೋಡ್ಕೊಳ್ಳೋಣ. ಇದರಲ್ಲಿ ಏನು ಅಂದ್ರೆ ಅದರಲ್ಲಿ ಭಗವದ್ಗೀತೆ ಹೇಳಿದಾನೆ ನೇಹಾಭಿಕ್ರಮನಾಶೋ ಅಂದ್ಬಿಟ್ಟು ಅದು ಶ್ಲೋಕ ಬರುತ್ತೆ. ಅದರಲ್ಲಿ ಯಾರು ಭಕ್ತಿಯೋಗದಲ್ಲಿ ಆರಂಭಿಸ್ಬಿಟ್ಟ ಅಂದ್ರೆ ಆ ಭಕ್ತಿಯೋಗ ಮಧ್ಯದಲ್ಲಿ ಏನಾದ್ರು ನಿಂತೋಯ್ತು ಅಂದ್ರೆ ಆ ಆರಂಭಿಸಿದಂಥ ಫಲ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಅಂದ್ರೆ ಒಂದು ವೇಳೆ ಅವನಿಗೆ ಮರಣವಾಯಿತು, ಇಲ್ಲ ಏನೋ ಒಂದಾಯ್ತು, ಆಗ ಬೇರೆ ಜನ್ಮ ಏನೋ ಪಕ್ಷಿ ಜನ್ಮ ಬಂತು, ಮತ್ತೆ ಮನುಷ್ಯ ಜನ್ಮ ಬರುವಾಗ ಇನ್ಯಾವಾಗೋದು. ಆದರೆ ಹಿಂದೆ ಮಾಡಿದ ಯಾವುದು ನಾಶವಾಗೋದಲ್ಲ, ಅದು ಅನುಕ್ರಮವಾಗಿ ಹೋಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ತರ ಹೋಗೇ ಇದ್ದೇ ಇರುತ್ತೆ ಅದು. ಹಾಗಾಗಿ ಅದು ಭಗವಂತ ಹೇಳ್ತಾನೆ ಅದರ ಕರ್ಮಯೋಗದಲ್ಲಿ ನೇಹಾಭಿಕ್ರಮನಾಶ, ಇದು ಭಕ್ತಿಯೋಗ ಕರ್ಮಯೋಗದಲ್ಲಿ ಹೇಳುವಂತ ಮಾತು. ಆ ಕರ್ಮಯೋಗದಲ್ಲಿ ಆರಂಭಿಸಿದ ಕರ್ಮಕ್ಕೆ ಫಲವು ಪೂರ್ಣ ಫಲ ಸಿಗಬೇಕಾದ್ರೆ ಅವನಿಗೆ ಮೋಕ್ಷ ಆಗಬೇಕು. ಅದಕ್ಕೆ ಮುಂಚೆ ಏನಾದ್ರು ವಿಘ್ನ ಬಂತು ಅಂದ್ರೆ, ಪೂರ್ಣ ಫಲವು ಲಭ್ಯವಾಗದೆ ಹೋದ ಅಂದ್ರೆ ಅದು ಯಾವತ್ತೂ ವ್ಯರ್ಥವಾಗೋದಿಲ್ಲ. ಕ್ರಮನಾಶೋ ನಚ ವಿಹತಿ, ಕ್ರಮನಾಶ ನಚ, ಅದು ಕ್ರಮನಾಶ ಆಗೋದಿಲ್ಲ. ಇಲ್ಲಿ ಅದರಲ್ಲಿ ನಹ ಪ್ರತ್ಯವಾಯ ಭವೇತೆ ಅಂದ್ರೆ ಅದರಲ್ಲಿ ಪ್ರತ್ಯವಾಯ ಅಂದ್ರೆ ದೋಷ. ಒಂದು ವೇಳೆ ಬಿಟ್ಟೋದ್ರೆ ಅದ್ರಲ್ಲಿ ಯಾವ ದೋಷವೂ ಬರೋದಿಲ್ಲ. ಯಾಕೆಂದ್ರೆ ನಮ್ಮ ಲೌಕಿಕ ಇದ್ರಲ್ಲಿ ಆಯ್ತು ತಗೊಂಡ್ರೆ ಯಾವುದೋ ಒಂದು ಹೋಮಾದಿಗಳು ಮಾಡ್ತೀವಿ, ಮಧ್ಯೆ ವಿಘ್ನ ಆಯ್ತು ಅಂದ್ರೆ ಅದು ನಾಶವಾಗ್ಬಿಡುತ್ತೆ. ಅದು ಅವಾಗ ಅದು ಹೋಯ್ತದು, ಮತ್ತೆ ಮೊದಲಿಂದ ಮಾಡ್ಬೇಕಾಗುತ್ತೆ. ಇದನ್ನ ನೋಡ್ಕೊಂಡಿದ್ವಿ ನಿಗುಂಬಳ ಯಾಗದಲ್ಲಿ ಆ ಲಕ್ಷ್ಮಣ ಹೋಗಿ ಅವನ್ನ ಮಧ್ಯೆ ನಿಲ್ಲಿಸ್ಬಿಡ್ತಾನೆ. ಅವ್ನು ಮಾಡಿದ್ದು ಮುಕ್ಕಾಲು ಮಾಡ್ಬಿಟ್ಟಿರ್ತಾನೆ, ಸ್ವಲ್ಪ ಪೂರ್ಣಾವತಿ ಒಂದು ಬಾಕಿ ಇರುತ್ತೆ ಇಂದ್ರಜಿತ್ತು, ನಿಲ್ಲಿಸಿದಾಗ ಪೂರ್ಣ ಹೋಯ್ತದು, ವ್ಯರ್ಥವಾಗೋಯ್ತು. ಅದು ಲೌಕಿಕದಲ್ಲಿ ಆ ಕರ್ಮನಾಶವಾಗುತ್ತೆ. ಈ ಭಕ್ತಿಯೋಗ ಇದರಲ್ಲಿ ಆ ನಾಶವಾಗೋದಿಲ್ಲ ಅದು. ಹಾಗಾಗಿ ಇದರಲ್ಲಿ ಪ್ರತ್ಯವಾಯ ಇಲ್ಲ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಅದಂದ್ರೆ ಈ ಲೌಕಿಕದಲ್ಲಿ ಆಗುತ್ತೆ, ಆದ್ರೆ ಇದರಲ್ಲಿ ಆಗೋದಿಲ್ಲ. ಇದನ್ನ ಏನ್ ಮಾಡ್ತಾರೆ, ಇದನ್ನ ಕೈಮುತ್ಯ ನೀತ್ಯ, ಕೈಮುದಿಕ ಸಿದ್ಧಿಯಲ್ಲಿ ಭಗವಂತ ಕರ್ಮಯೋಗದಲ್ಲಿ ಹೇಳಿರೋ ತರ ಅದನ್ನೇ ನ್ಯಾಸಕ್ಕೂ ಸಹ, ನ್ಯಾಸ ವಿದ್ಯೆಗೂ ಸಹ ಅದೇ ತರ ಅನ್ವಯ ಮಾಡಿಕೊಂಡು ರೀತಿಯಿಂದ ಮತ್ತೆ ಹೇಳಿದಂತೆ ಪ್ರಪದನ ವಿಷಯ, ಈ ಪ್ರಪತ್ತಿಯ ವಿಷಯದಲ್ಲೂ ಕೂಡ ಸಹ ಅದರಲ್ಲಿ ಶಾಸ್ತ್ರವಿದ್ವಿಹಿ, ಶಾಸ್ತ್ರವನ್ನು ಅರಿತಂತ ದೊಡ್ಡವರು ಮಹಾನುಗಳು ಅವರು ಯೋಜಿತಂ ಅದನ್ನ ಯೋಜಿಸಲ್ಪಟ್ಟಿದ್ದಾರೆ. ಶರಣಾಗತಿ ಮಾಡಿದರೆ ಒಂದ್ಸಲ ಅದು ಯಾವತ್ತೂ ನಾಶವಾಗೋದಿಲ್ಲ ಹೇಳಿದ್ದಾರೆ. ಅದು ಒಂದೇ ಒಂದು ಅದಕ್ಕೆ ರೈಡರು ಅದು ಹೇಳಿದಲ್ಲ, ಬುದ್ಧಿಪೂರ್ವಕವಾಗಿ ದೇವತಾಂತರವನ್ನ ಮಾಡ್ದ ಅಂದ್ರೆ ಆಶ್ರಯ ಮಾಡಿದ್ರೆ ಮಾತ್ರ ಬಿಟ್ಟು ಹೋಗುತ್ತೆ ತವರ ಇನ್ನು ಯಾವ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಕೊಟ್ಟು ಹೋಗ್ತಾರೆ, ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಅದನ್ನ ಅದಕ್ಕೆ ಹೇಳ್ತಾರೆ ಆ ವಿಷಯದಲ್ಲಿ. ಅದನ್ನು ಸಹ ಶಾಸ್ತ್ರ ತಿಳಿದವರು ಅದೇ ತರ ಯಾವ ತರ ಶುರು ಮಾಡಿ ಮಧ್ಯದಲ್ಲಿ ಬಿಟ್ಟು ಹೋದ್ರು ಅಲ್ಲಿ ನಾಶವಾಗುವುದಿಲ್ವೋ ಫಲ, ಕೈಯಲ್ಲಿ ಪ್ರತ್ಯವಾಯ ಬರೋದಿಲ್ವೋ, ಪ್ರಪತ್ತಿಯ ವಿಷಯದಲ್ಲೂ ಸಹ ಪ್ರತ್ಯವಾಯ ಬರೋದಿಲ್ಲ. ಅದರಿಂದ ಅದಕ್ಕೇನು ಅಂದ್ರೆ ತಸ್ಮಾತ್ ಅದರಿಂದ ತದರ್ಹೇ ಕ್ಷೇತ್ರೆ, ಹಾಗಾಗಿ ಆಚಾರ್ಯನು ಅರ್ಹರಾದ ಶಿಷ್ಯರಲ್ಲಿ ಅರ್ಹೇ ಕ್ಷೇತ್ರ ಅಂದ್ರೆ ಬೀಜ. ಇಲ್ಲಿ ಕ್ಷೇತ್ರ ಅಂದ್ರೆ ಒಂದು ಭೂಮಿಯನ್ನು ತಗೊಂಡಿದ್ದಾರೆ. ಭೂಮಿಯಲ್ಲಿ ಬೀಜವನ್ನು ಬಿದ್ದಬೇಕಾದ್ರೆ ಒಳ್ಳೆಯ ಫಲವತ್ತಾದ ಭೂಮಿಗೆ ಚೆನ್ನಾಗಿ ನೀರು ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ಸರಿ ಮಾಡಿರ್ತಾರಲ್ಲ, ಅದು ಕ್ಷೇತ್ರ, ಅದು ಅರ್ಹವಾದ ಕ್ಷೇತ್ರ. ಅಲ್ಲಿ ಬೀಜವನ್ನು ಹಾಕಿದ ತಕ್ಷಣ ಮೊಳಕೆ ಬಂದು ಬೇರುತ್ತಲ್ಲ, ಅದರಿಂದ ತದರ್ಹೇ ಕ್ಷೇತ್ರ ಅಂದ್ರೆ ಅರ್ಹವಾದ ಕ್ಷೇತ್ರ. ಇಲ್ಲಿ ಅರ್ಹವಾದ ಕ್ಷೇತ್ರ ಶಿಷ್ಯ, ಅರ್ಹನಾದ ಶಿಷ್ಯನಲ್ಲಿ ಅಲ್ಲಿ ಸುವಿದಿತ ಸಮಯೈಹಿ, ಸರಿಯಾದ ಕಾಲವನ್ನು ತಿಳಿದು ಅಂದ್ರೆ ಅವನಲ್ಲಿ ಮನಸ್ಸಿನ ಪರಿಪಕ್ವವನ್ನು ತಿಳ್ಕೊಂಡು ಯಾವ ಇದರಲ್ಲಿ ಇದಾನೆ ಪಕ್ವದಲ್ಲಿದ್ದಾರೆ
ಶರಣಾಗತಿ ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಪಕ್ವವಾಗಿದೆ ಅಂತ ತಿಳ್ಕೊಂಡು ಸುವಿದಿತ ಸಮಯ ಆ ಸಮಯದ ಸೇರಿದ ಕಾಲದಲ್ಲಿ ಆವಾಗ ದೇಶಿಕೈಹಿ ಆಚಾರ್ಯರಿಂದ ಏನ್ ಮಾಡ್ತಾರೆ ಸಮ್ಯಕ್ ಉಕ್ತಂ ಉಕ್ತ ಅಂದ್ರೆ ಬೀಜವನ್ನು ಬಿತ್ತೋದು ಅಂತ ಸಮ್ಯಕ್ ಉಕ್ತಂ ಇಲ್ಲಿ ಕ್ಷೇತ್ರ ಎನ್ನುವಾಗ ಎರಡು ಇಲ್ಲಿ ಇದು ಶ್ಲೇಷ ಅಂತ ಇದಕ್ಕೆ ಎರಡು ಅರ್ಥದಲ್ಲಿ ಸರಿಯಾದ ಕ್ಷೇತ್ರದಲ್ಲಿ ಉಕ್ತಮ್ ಅಂದ್ರೆ ಬೀಜವನ್ನು ಬಿತ್ತೋದು ಬೀಜವನ್ನು ಬಿತ್ತಿದ್ರೆ ಹೇಗೆ ಚೆನ್ನಾಗಿ ಮೊಳಕೆ ಬರುತ್ತೋ ಹಾಗೆ ಅರ್ಹನಾದ ಶಿಷ್ಯದಲ್ಲಿ ಆಚಾರ್ಯರು ಶರಣಾಗತಿ ವಿಷಯವನ್ನ ಬಿತ್ತಿದ ಅಂತಾರೆ ಅವನಿಗೆ ತಲೆಯಲ್ಲಿ ಆ ಮಂತ್ರಾಖ್ಯಂ ಮುಕ್ತಿ ಬೀಜಂ ಅಲ್ಲಿ ಬೇರೆ ಇಲ್ಲಿ ಮುಕ್ತಿ ಅನ್ನೋ ಬೀಜವನ್ನ ಮಂತ್ರಾಖ್ಯವಾಗಿ ಅವನ್ನ ಹಾಕ್ದ ಅಂತ ಅಂದ್ರೆ ಆ ಬೀಜವು ಪರಿಣತಿ ವಶತಃ ಪರಿಪಕ್ವತೆಯನ್ನು ಹೊಂದುವುದರಿಂದ ಸತ್ಫಲಂ ಕಲ್ಪತೆ ಅದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಆಚಾರ್ಯರು ಒಂದು ಸಲ ನಮ್ಗೆ ಉಪದೇಶ ಮಾಡಿದ್ರೆ ತಿಳ್ಕೊಂಡು ಆ ಫಲ ಕೊಟ್ಟೇ ಕೊಡುತ್ತೆ ಅದು ಅಂತ ಇದರಲ್ಲಿ ಇನ್ನೊಂದು ಸಹ ಒಂದು ಸಲ ಏನಾದರೂ ತಪ್ಪಿಂದ ತಪ್ಪು ಮಾಡಬಾರದು ಅದೆಲ್ಲ ಹೇಳಿದೆ ಅದರಲ್ಲಿ ನಾವು ವಿಶೇಷವಾಗಿ ಹೇಳ್ಕೊಂಡಿದೀವಿ ಅದರಲ್ಲಿ ಉತ್ತರ ಕೃತ್ಯಗಳೇನೋ ಪೂರ್ವ ಕೃತ್ಯಗಳೇನೋ ಎಲ್ಲವನ್ನು ಹೇಳ್ಕೊಂಡಿದ್ದೀವಿ ಉತ್ತರ ಕೃತ್ಯದಲ್ಲಿ ತಪ್ಪನ್ನೆಲ್ಲ ಮಾಡಬಾರ್ದು ಒಂದ್ ವೇಳೆ ತಪ್ಪಾದ ಅಂದ್ರೆ ಬಿಟ್ಟೋಗುತ್ತಾ ಅನ್ನೋದಕ್ಕೆ ಇನ್ನು ಹೇಳಿದ್ದಾರೆ ಖಂಡಿತ ಬಿಡೋದಿಲ್ಲ ತಪ್ಪು ಮಾಡಿದ್ರು ಸಹ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ ಭಗವಂತ ಆ ತಪ್ಪನ್ನ ತಿದ್ಕೊಂಡು ನಾವು ತಿಳ್ಕೊಂಡ್ಬಿಟ್ಟು ಪಶ್ಚಾತ್ತಾಪ ಪಟ್ಟರೆ ಸಾಕು ಮತ್ತೆ ಭಗವಂತ ಅದನ್ನು ಸರಿ ಮಾಡಿ ಮೋಕ್ಷವನ್ನು ಕೊಡ್ತಾನೆ ಮೋಕ್ಷ ಯಾವತ್ತೂ ಹೋಗೋದಿಲ್ಲ ಅಂತ ಇದನ್ನ ಮುಂದಿನ ಶ್ಲೋಕ ಕ್ಲಾಸ್ನಲ್ಲಿ ಹೇಳ್ಕೊಳ್ಳೋದಕ್ಕೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಓಂ ಶಾಂತಿ 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 ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾಕ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ನಾಳೆ ದಿವಸ ಕ್ಲಾಸ್